ಸೊ ನಮಸ್ಕಾರ ಸ್ನೇಹಿತರೆ, ಲೆಟ್ಸ್ ಕಂಟಿನ್ಯೂ ವಿತ್ ದ ಮೆಡೈವಲ್ ಹಿಸ್ಟ್ರಿ. ಸೊ ನೋಡಿ, ಖಿಲ್ಜಿ ಡೈನೆಸ್ಟಿವರೆಗೂ ಮಾತಾಡಿದ್ವಿ ನಾವು. ಸ್ಲೇವ್ ಡೈನೆಸ್ಟಿ ಆಯಿತು, ಖಿಲ್ಜಿ ಡೈನೆಸ್ಟಿ ಆಯಿತು. ಸೊ ಖಿಲ್ಜಿ ಡೈನೆಸ್ಟಿಯ ಕೊನೆ ರೂಲರ್ನ ಸಾಯಿಸಿದ ಮೇಲೆ, ಆಫ್ಟರ್ ದ ಡೆತ್ ಆಫ್ ಅಲಾವುದ್ದೀನ್ ಖಿಲ್ಜಿ ಮತ್ತು ಅವ್ರ ಮಕ್ಕಳನ್ನ ಯಾವಾಗ ಇವರು ಹೂ ಇಸ್ ದಟ್ ಹಜಾರ್ ದಿನಾರಿ ಅವರು ಆ ಸಾಮ್ರಾಜ್ಯನ ಉಳಿಸೋಕ್ಕೆ ಪ್ರಯತ್ನ ಪಡ್ತಾರೋ, ಹಜಾರ್ ದಿನಾರಿನ ಹಜಾರ್ ತುಂಡುಗಳಾಗಿ ಮಾಡಿ ಗಿಯಾಸುದ್ದೀನ್ ತುಗ್ಲಕ್ ಅವರು, ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್, ಹಜಾರ್ ದಿನಾರಿನ ಹಜಾರ್ ತುಂಡುಗಳಾಗಿ ಮಾಡಿ ಗಿಯಾಸುದ್ದೀನ್ ತುಗ್ಲಕ್ ಅವರು 1320ನೇ ಇಸ್ವಿಯಲ್ಲಿ ತುಗ್ಲಕ್ ಡೈನೆಸ್ಟಿನ ಸ್ಥಾಪನೆ ಮಾಡ್ತಾರೆ. 1320ನೇ ಇಸ್ವಿಯಲ್ಲಿ, ಆಯಿತಾ. ಸೊ ನೆನ್ಪಿಟ್ಕೊಳ್ಳಿ, ಗಿಯಾಸುದ್ದೀನ್ ತುಗ್ಲಕ್ ಅವರು ಯಾವಾಗ ತುಗ್ಲಕ್ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾರೋ, ಅವ್ರು ಫಸ್ಟ್ ಬೆಂಗಾಲ್ ಮೇಲೆ ಎಕ್ಸ್ಪೆಂಡಿಷನ್ ಶುರು ಮಾಡ್ತಾರೆ. ಅವರು ಬೆಂಗಾಲ್ ಮೇಲೆ ದಂಡಯಾತ್ರೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಬೆಂಗಾಲ್ಗೆ ಹೋಗ್ತಾರೆ, ಯುದ್ಧ ಮಾಡ್ತಾರೆ, ಗೆಲ್ತಾರೆ, ತುಂಬ ಹಣನ ಲೂಟಿ ಮಾಡ್ತಾರೆ. ಜೊತೆಗೆ ಯುದ್ಧದಲ್ಲಿ ಗೆದ್ದಿರುವಂಥ ಕಾರಣಕ್ಕೆ ಅವ್ರಿಗೆ ಅಲ್ಲಿಂದ ತುಂಬ ಪ್ರಮಾಣದಲ್ಲಿ ಆನೆಗಳು ಸಿಗತ್ತೆ. ಹಿ ಗೆಟ್ಸ್ ಲಾಟ್ ಆಫ್ ಎಲಿಫೆಂಟ್ಸ್, ಸಿಕ್ಕಾಪಟ್ಟೆ ಆನೆಗಳನ್ನ ತಗೊಂಡು ವಾಪಸ್ ಬರ್ತಾರೆ. ನೋಡಿ, ಗಿಯಾಸುದ್ದೀನ್ ತುಗ್ಲಕ್ ಅವರು ಪವರ್ಗೆ ಬಂದಮೇಲೆ ಫಸ್ಟ್ ಬೆಂಗಾಲ್ ರೀಜನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಅಟ್ಯಾಕ್ ಮಾಡಿ ಗೆಲ್ತಾರೆ. ಗೆದ್ದಿದ್ದರಿಂದ ಏನಾಗುತ್ತೆ, ಸಿಕ್ಕಾಪಟ್ಟೆ ಆನೆಗಳವರಿಗೆ ಯುದ್ಧದಲ್ಲಿ ಗೆಲ್ಕೊಬರ್ತಾರೆ ಆನೆಗಳನ್ನ. ಸೊ ಈಗೇನಾಗ್ತಿದೆ, ಅವರು ಆನೆಗಳ ಸಮೇತ ವಾಪಸ್ ಡೆಲ್ಲಿ ಕಡೆ ರವಾನೆ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ಗಿಯಾಸುದ್ದೀನ್ ತುಗ್ಲಕ್ ಅವ್ರು ಏನು ಮಾಡ್ತಿದ್ದಾರೆ, ಆನೆಗಳನ್ನ ಗೆದ್ದಿದ್ದಾರೆ, ಯುದ್ಧದಲ್ಲಿ ಸಿಕ್ಕಾಪಟ್ಟೆ ಆನೆಗಳನ್ನ ಗೆದ್ದಿದ್ದಾರೆ. ಸೊ ಆನೆಗಳನ್ನ ಕರ್ಕೊಂಡು ವಾಪಸ್ ಡೆಲ್ಲಿ ಕಡೆ ಬರ್ತಾ ಇರ್ತಾರೆ. ಡೆಲ್ಲಿ ಕಡೆ ಬರ್ತಿರ್ಬೇಕಾದ್ರೆ ಏನಾಗುತ್ತೆ, ಅವ್ರ ಮಗ ಇರ್ತಾನೆ. ಅವನ ಹೆಸರು ಬಂದು ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ. ಇವ್ರ ಮಗನ ಹೆಸರು ಮೊಹಮ್ಮದ್ ಬಿನ್ ತುಗ್ಲಕ್. ಸೈಕೋ ನನ್ನ ಮಗ, ಓಕೆ, ಇಟ್ಸ್ ಅ ಸೈಕೋ. ಹೆಂಗಂತ ಮುಂದೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ತಮ್ಮ ತಂದೆಯ ಯಶಸ್ವಿ ಕಾರ್ಯಕ್ರಮನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಕಟ್ಟಿಗೆಯ ಸ್ಟೇಜ್ನ ಕ್ರಿಯೇಟ್ ಮಾಡ್ತಾರೆ. ವುಡನ್ ಸ್ಟೇಜ್ ಅಂತ ಕರಿಬೋದು, ಎಲಿವೇಟೆಡ್ ವುಡನ್ ಸ್ಟೇಜ್. ಏನು ಮಾಡ್ತಿದ್ದಾರೆ ಅವರು, ಒಂದು ವುಡನ್ ಸ್ಟೇಜ್, ಕಟ್ಟಿಗೆಯಿಂದ ಮಾಡಿರುವಂಥ ಒಂದು ಸ್ಟೇಜ್ನ ಕಟ್ತಾರೆ. ತುಂಬ ದೊಡ್ಡದಿದ್ದು ಒಂದು ಸ್ಟೇಜ್ನ ಕಟ್ತಾರೆ. ಇದನ್ನು ನೋಡಿಕೊಂಡು ಗಿಯಾಸುದ್ದೀನ್ ತುಗ್ಲಕ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನಾನು ಗೆದ್ದು ಬಂದಿರೋದ್ರಿಂದ ನನ್ನ ಮಗ ಸೆಲೆಬ್ರೇಟ್ ಮಾಡೋಕ್ಕೆ ನನಗೋಸ್ಕರ ಕಟ್ಟಿಗೆಯಿಂದ ಮಾಡಿರುವಂಥ ಒಂದು ಸ್ಟೇಜ್ನ ಮಾಡಿದಾನಂತ. ಸೊ ನೆನ್ಪು ಮಾಡ್ಕೊಳ್ಳಿ, ಈ ಸ್ಟೇಜ್ ಮೇಲೆ ಯಾವಾಗ ಆನೆಗಳು ಹತ್ತಕ್ಕೆ ಪ್ರಾರಂಭ ಮಾಡುತ್ತೋ ಒಂದು ಆನೆ ಮೇಲೆ ನಮ್ಮ ಗಿಯಾಸುದ್ದೀನ್ ತುಗ್ಲಕ್ ಅವರು ಇರ್ತಾರಂತೆ. ಸೊ ಯಾವಾಗ ಎಲ್ಲ ಆನೆಗಳು ಈ ಒಂದು ಸ್ಟೇಜ್ನ ಹತ್ತಕ್ಕೆ ಪ್ರಾರಂಭ ಮಾಡುತ್ತೋ, ಆ ಆನೆಗಳ ತೂಕಕ್ಕೆ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಆ ಆನೆಗಳ ತೂಕಕ್ಕೆ ಏನಾಗುತ್ತೆ ಅಂದರೆ, ಈ ಸ್ಟೇಜ್ ಮುರಿದು ಕೆಳಗಡೆ ಬೀಳುತ್ತೆ. ದಿಸ್ ಸ್ಟೇಜ್ ಬ್ರೇಕ್ಸ್ ಡೌನ್. ಯಾಕೆ, ಗಿಯಾಸುದ್ದೀನ್ ತುಗ್ಲಕ್ ಅವರು ಗೆದ್ದಿರುವಂಥ ಮೂಮೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಅವರ ಮಗ ಆದ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಒಂದು ದೊಡ್ಡ ವುಡನ್ ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡ್ತಾರೆ ಸೆಲೆಬ್ರೇಷನ್ಗೋಸ್ಕರ. ಯಾವಾಗ ಪ್ರತಿಯೊಬ್ಬರು ಆನೆಗಳ ಮೇಲೆ ಹತ್ಕೊಂಡು ಈ ವುಡನ್ ಪ್ಲ್ಯಾಂಕ್ ಮೇಲೆ ಬರ್ತಾರೋ ಅಥವಾ ಈ ವುಡನ್ ಸ್ಟೇಜ್ ಮೇಲೆ ಬರ್ತಾರೋ, ಆ ಆನೆಗಳ ತೂಕದಿಂದ ಏನಾಗುತ್ತೆ, ಈ ಸ್ಟೇಜ್ ಕೊಲ್ಯಾಪ್ಸ್ ಆಗುತ್ತೆ, ಮುರಿದು ಬೀಳತ್ತೆ. ಇದರಿಂದ ಏನಾಗುತ್ತೆ, ಅಲ್ಲಿ ಕೆಲವೊಂದು ಸಲ ಗೊಂದಲ ಕ್ರಿಯೇಟ್ ಆಗುತ್ತೆ. ಆನೆಗಳು ಹೆದರ್ಕೊಳ್ತವೆ. ಅರ್ಥ ಮಾಡ್ಕೊಳ್ಳಿ, ಏನಾಗುತ್ತೆ ಇವಾಗ, ಆನೆಗಳಿಗೆ ಭಯ ಆಗುತ್ತೆ. ಆನೆಗಳಿಗೆ ಭಯ ಆದರೆ ಏನು ಕೇಳಬೇಕಾ, ಆಚೆ ಈಚೆ ಮೇಲೆ ಕೆಳಗೆ ಓಡಕ್ಕೆ ಪ್ರಾರಂಭ ಮಾಡಿದಾಗ ಈ ಆನೆಗಳ ಕಾಲು ತುಳಿತಕ್ಕೆ ಸಿಕ್ಕಿ, ಅರ್ಥ ಮಾಡ್ಕೊಳ್ಳಿ, ಆನೆಗಳು ಭಯ ಆಗಿದೆ ಅಂದರೆ ಸಾಮಾನ್ಯದ ವಿಷಯ ಅಲ್ಲ. ಸೊ ಈ ಆನೆಗಳ ಕಾಲು ತುಳಿತಕ್ಕೆ ಸಿಕ್ಕಿ ತುಂಬ ಜನ ಅಲ್ಲಿ ಸತ್ತೋಗ್ತಾರೆ, ತುಂಬ ಜನ ಸೈನಿಕರು ಸಾಯ್ತಾರೆ. ಆ ಆನೆಗಳ ಕಾಲು ತುಳಿತದಲ್ಲಿ ಗಿಯಾಸುದ್ದೀನ್ ತುಗ್ಲಕ್ ಅವರು ಕೂಡ ಪ್ರಾಣ ಬಿಟ್ಬಿಡ್ತಾರೆ. ಜಸ್ಟ್ ಬೆಂಗಾಲ್ಗೆ ಹೋಗಿ ಗೆದ್ದು ವಿಜಯ್ ಭವ ಅಂತ ವಾಪಸ್ ಬರೋ ಫೇಸಲ್ಲಿ ವುಡನ್ ಪ್ಲ್ಯಾಂಕ್ನ ಕಟ್ಟಿದಂಥ ಮೊಹಮ್ಮದ್ ಬಿನ್ ತುಗ್ಲಕ್ ಅವರ ವುಡನ್ ಪ್ಲ್ಯಾಂಕ್ ಹತ್ತಿ ಆನೆಗಳ ತೂಕಕ್ಕದು ಮುರಿದು ಆನೆಗಳ ಕಾಲು ತುಳಿತಕ್ಕೆ ಸಿಕ್ಕಿ ಗಿಯಾಸುದ್ದೀನ್ ತುಗ್ಲಕ್ ಅವರು ತೀರೋಗ್ತಾರೆ. ಓಕೆ, ಇದರಲ್ಲಿ ಒಂದು ಕಾನ್ಸ್ಪಿರಸಿ ಕೂಡ ಇದೆ ಹಿಸ್ಟ್ರಿಯಲ್ಲಿ. ಕಾನ್ಸ್ಪಿರಸಿ ಏನಂದರೆ, ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಬೇಕಂತಾನೆ ವುಡನ್ ಪ್ಲ್ಯಾಂಕ್ನ ಸೃಷ್ಟಿ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಅವ್ರ ತಂದೆನ ಸಾಯಿಸೋಕ್ಕೋಸ್ಕರ. ಯಾಕೆ, ಅವ್ರ ತಂದೆನ ಸಾಯಿಸಿದ ಮೇಲೆ ನೆಕ್ಸ್ಟ್ ಪವರ್ಗೆ ಬರೋದೇ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು. ಇಲ್ಲಿಂದ ಮೊಹಮ್ಮದ್ ಬಿನ್ ತುಗ್ಲಕ್ ಅವರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಓಕೆ, ಇವ್ರ ಬಗ್ಗೆ ತುಂಬ ಕಥೆಗಳನ್ನ ಹೇಳ್ತೇನೆ ನಾನು. ಹಿ ಈಸ್ ಒನ್ ಆಫ್ ಅ ಸೈಕೋ ಕ್ಯಾರೆಕ್ಟರ್. ನೀವು ನೋಡುವಂಥ ಸೈಕೋ ಕ್ಯಾರೆಕ್ಟರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಒಂದು. ಓಕೆ, ತುಗ್ಲಕ್ ಅವ್ರದ್ದು ಒಂದು ಟ್ರೇಡ್ ಮಾರ್ಕ್ ಇದೆ, ನೆನ್ಪಿಟ್ಕೊಳ್ಳಿ. ತುಗ್ಲಕ್ ಅವ್ರದ್ದು ಒಂದು ಟ್ರೇಡ್ ಮಾರ್ಕ್ ಪನಿಷ್ಮೆಂಟ್ ಇದೆ. ಅದೇನಂದರೆ, ಯಾರಾದರೂ ಶತ್ರುನ ಅವರು ಸಾಯಿಸ್ಬೇಕಂತ ಇದ್ದರೆ ಸಾಯಿಸಾದ್ಮೇಲೆ 1000 ತುಂಡು ಮಾಡಿ ಬಿಸಾಕ್ತಾರಂತೆ. ತುಗ್ಲಕ್ಸ್ದು ಸಿಗ್ನೇಚರ್ ಮೂವ್ ಇದು. ಜಾನ್ಸಿನದು WWE ಹೆಂಗೆ ಫಿನಿಶಿಂಗ್ ಮೂವ್ ಇದೆ ಅಲ್ವಾ, ಅದೇ ಥರ ತುಗ್ಲಕ್ ಅವ್ರದ್ದು ಫಿನಿಶಿಂಗ್ ಮೂವ್ ಬಂದುಬಿಟ್ಟು ಶತ್ರುನ 1000 ತುಂಡು ಮಾಡಿ ಕತ್ತರಿಸಾಕೋದು. ಅದೇ ಥರ ಗಿಯಾಸುದ್ದೀನ್ ತುಗ್ಲಕ್ ಅವರು ಕೂಡ
ಮಲ್ಲಿಕಾಫುರ್ ಗೊತ್ತಿದೆ ಅಲ್ವಾ, ರೈಟ್ ಹ್ಯಾಂಡ್ ಆಫ್ ಅಲಾವುದ್ದೀನ್ ಖಿಲ್ಜಿ. ಮಲ್ಲಿಕಾಫುರ್ನ ಕೂಡ ಸಾಯಿಸಿ 1000 ತುಂಡು ಮಾಡಿ ಬಿಸಾಕಿದ್ರು. ಅದೇ ಥರ ಇದು ತುಗ್ಲಕಲ್ಲಿ ಬಂದಿರುವಂಥ ಒಂದು ಟ್ರೇಡ್ ಮಾರ್ಕ್. 1000 ತುಂಡು ಮಾಡುವಂಥದ್ದು ತುಗ್ಲಕ್ಸ್ದು ಒಂದು ಟ್ರೇಡ್ ಮಾರ್ಕ್, ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಪವರ್ಗೆ ಬರ್ತಾರೆ, ಆಯಿತಾ, ಪವರ್ಗೆ ಬರ್ತಾರೆ ಅವ್ರ ತಂದೆ ತೀರೋದ್ಮೇಲೆ. ನೆನ್ಪಿಟ್ಕೊಳ್ಳಿ, ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಆಪ್ತ ಮಿತ್ರ ಫಿಲ್ಮಲ್ಲಿ ಗಂಗಾಗಿರುವಂಥ ಬೈಪೋಲಾರ್ ಡಿಸೀಸ್ ಇವ್ರಿಗೂ ಇರುತ್ತೆ. ಬೈಪೋಲಾರ್ ಆರ್ ಸ್ಪ್ಲಿಟ್ ಪೋಲಾರ್ ಡಿಸೀಸಸ್ ಅಂದರೆ ಒಬ್ಬರು ಇಬ್ಬರಾಗುವಂಥ ಒಂದು ಮನೋವ್ಯಾಧಿ. ಅದೇನೆಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರಿಗೆ 2 ಕ್ಯಾರೆಕ್ಟರ್ ಇರುತ್ತೆ. ಒಂದು, ಅವ್ರು ತುಂಬ ಸಂತೋಷವಾಗಿರ್ತಾರಂತೆ ಒಂದು ಫೇಸಲ್ಲಿ, ಇನ್ನೊಂದು ಸಿಕ್ಕಾಪಟ್ಟೆ ಕೋಪದಲ್ಲಿರ್ತಾರಂತೆ ಇನ್ನೊಂದು ಫೇಸಲ್ಲಿ. ಮೊಹಮ್ಮದ್ ಬಿನ್ ತುಗ್ಲಕ್ 2 ಒಂದು ಸಂತೋಷ, ಇನ್ನೊಂದು ದುಃಖ. ಸಂತೋಷ ಇರಬೇಕಾದ್ರೆ ಏನು ಬೇಕಾದರೂ ಮಾಡ್ತಾರಂತೆ ಜನರಿಗೋಸ್ಕರ. ದುಃಖದಲ್ಲಿ ಅಥವಾ ಕೋಪದಲ್ಲಿದ್ದಾಗ ಅಡ್ಡಾಡ ಕತ್ತರಿಸಾಕ್ತಾರಂತೆ. ಈ ವಾಸ್ ಅ ಸ್ಯಾಡಿಸ್ಟ್ ಪರ್ಸ್ನಾಲಿಟಿ, ನೆನ್ಪಿಟ್ಕೊಳ್ಳಿ, ಸೈಕೋ ಪ್ಲಸ್ ಸ್ಯಾಡಿಸ್ಟ್. ಮೊಹಮ್ಮದ್ ಬಿನ್ ತುಗ್ಲಕ್ಗೆ ಎರಡು ಮೈಂಡ್ ಸೆಟ್ ಇದೆ. ಒಂದು, ಸಂತೋಷವಾಗಿದ್ದಾಗ ಪ್ರೀತಿಯಿಂದ ಏನು ಬೇಕಾದ್ರೂ ಕೊಡ್ತಾರೆ, ಕೋಪದಲ್ಲಿದ್ದಾಗ ಅಡ್ಡಾಡ ಕತ್ತರಿಸಾಕ್ತಾರೆ. ಮೊಹಮ್ಮದ್ ಬಿನ್ ತುಗ್ಲಕ್ನ ನೀವು ಮೆಡಿವಲ್ ಹಿಸ್ಟ್ರಿಯಲ್ಲಿ ವಿಲ್ಲನ್ ಅಂತಲೇ ಅನ್ಕೋಬೋದು ನೀವು. ಇವರ ಆಳ್ವಿಕೆ ಕಾಲದಲ್ಲಿ ಬೈ ಚಾನ್ಸ್ ನೀವೇನಾದ್ರು ಹುಟ್ಟಿದ್ದಿದ್ರೆ ಯಾಕಪ್ಪ ಹುಟ್ಟಿದೆ ಅಂತ ಅಂದ್ಕೊಳ್ಳುವಂಥ ಒಬ್ಬ ರಾಜ ಅಂತ ಇದ್ದರೆ ಇಟ್ ಈಸ್ ಮೊಹಮ್ಮದ್ ಬಿನ್ ತುಗ್ಲಕ್. ಡೆಲ್ಲಿ ಸಲ್ತಾನತ್ತಲ್ಲಿ ನೋಡಿರುವಂಥ ಒನ್ ಆಫ್ ದ ಮೋಸ್ಟ್ ಬ್ರೂಟ್ವಲ್ ಕಿಂಗ್. ಕ್ರೂಯಲ್ ಅಂದರೆ ಕ್ರೂರಿ, ಬ್ರೂಟ್ವಲ್ ಅಂದರೆ ಹಿಂಸೆ ಮಾಡೋಕ್ಕೆ ಹಿಂದೆ ಮುಂದೆ ಕೂಡ ನೋಡಲ್ಲ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇವರಿಗೆ ಹಿಂಸೆಗಳನ್ನ ಮಾಡೋಕ್ಕೆ ಖುಷಿ ಆಗ್ತಿತ್ತು. ಈ ವಾಸ್ ಅ ಸ್ಯಾಡಿಸ್ಟ್ ಪರ್ಸನಾಲಿಟಿ. ಇನ್ನೊಬ್ಬರ ನೋವು ನೋಡಿದಾಗ ಇವ್ರಿಗೆ ಖುಷಿ ಆಗ್ತಾ ಇತ್ತು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಹಿ ವಾಸ್ ವೆರಿ ಶಾರ್ಟ್ ಟೆಂಪರ್ಡ್. ಇವರಿಗೆ ಪೇಷನ್ಸ್ ಕೂಡ ತುಂಬ ಕಮ್ಮಿ, ಶಾರ್ಟ್ ಟೆಂಪರ್ಡ್ ಆಗಿದ್ರಂತೆ. ಇವ್ರದ್ದು ಬ್ರೂಟ್ವಾಲಿಟಿ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ ನೋಡಿ. ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಯಾವಾಗ ಪವರ್ಗೆ ಬರ್ತಾರಲ್ವಾ, ಒನ್ ಆಫ್ ಹಿಸ್ ಕಸಿನ್ಸ್ ಅಂದರೆ ನಿಮ್ಮ ಚಿಕ್ಕಪ್ಪ ಅಥವಾ ಚಿಕ್ಕಮ್ಮ ಅಥವಾ ನಿಮ್ಮ ತಂಗಿ ಅಥವಾ ತಮ್ಮನ ಮಕ್ಕಳು. ಓಕೆ, ಕಸಿನ್ಸ್ ಅಂತ ಕರೀತಾರೆ. ದೀಸ್ ಆರ್ ಕಾಲ್ಡ್ ಎಸ್ ಕಸಿನ್ ಸಿಸ್ಟರ್ಸ್, ಕಸಿನ್ ಬ್ರದರ್ಸ್. ಸೊ ಒನ್ ಆಫ್ ದ ಕಸಿನ್ ಆಫ್ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ರಾಜ ಆಗಿದ್ದು ಇಷ್ಟ ಆಗಲ್ಲ. ಜೊತೆಗೆ ಅವರು ನಡೆಸುವಂಥ ಆಡಳಿತ ರೀತಿ ಕೂಡ ಅವನಿಗೆ ಇಷ್ಟ ಆಗಲ್ಲ. ಯಾರಿಗೆ? ಮೊಹಮ್ಮದ್ ಬಿನ್ ತುಗ್ಲಕ್ ಕಸಿನ್ಗೆ, ಚಿಕ್ಕಪ್ಪ ದೊಡ್ಡಪ್ಪನ ಮಗ ಅಂತ ಇಟ್ಕೊಳ್ಳಿ, ಕಸಿನ್. ನಿಮ್ಮ ಒಡ ಹುಟ್ಟಿದವನು ಅಲ್ದಿದ್ರು ಕೂಡ ಬಾಂಧವ್ಯದಲ್ಲಿ ನಿಮ್ಗೆ ಅಣ್ಣ ತಮ್ಮನೇ ಆಗೋದು. ಮೊಹಮ್ಮದ್ ಬಿನ್ ತುಗ್ಲಕ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮೊಹಮ್ಮದ್ ಬಿನ್ ತುಗ್ಲಕ್ ಆ ಟೈಮಲ್ಲಿ ತುಂಬ ಕೋಪಗೊಳ್ತಾರೆ. ನನ್ನ ಕಸಿನ್ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾನ, ಮಾಡ್ತೇನೆ ತಡಿ ಅಂತ. ಸೊ ಏನು ಮಾಡ್ತಾರೆ, ಆ ಕಸಿನ್ನ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಅಂದರೆ ಸೆರೆ ಹಿಡಿತಾರೆ, ಕ್ಯಾಪ್ಚರ್ ಮಾಡ್ತಾರೆ ಒಂದು ಕಡೆ. ಓಕೆ, ಅವ್ರ ಕ್ಯಾರೆಕ್ಟರ್ ಹೇಳ್ತಿದ್ದಾನೆ ನಾನು. ಅದಾದಮೇಲೆ ಅವ್ರ ಇಡೀ ಫ್ಯಾಮ್ಲಿ, ಹೆಂಡತಿ ಮಕ್ಕಳನ್ನ ಕರೆಸ್ತಾರೆ, ಕೂರಿಸ್ತಾರಂತೆ. ಹೆಂಡತಿ ಮಕ್ಕಳನ್ನ ಕೂರಿಸ್ತಾರಂತೆ. ಆ ಕಸಿನ್ನ ಹೆಂಡತಿ ಮಕ್ಕಳನ್ನ ಕರೆಸಿ ಆ ಕಸಿನ್ ಜೀವಂತವಾಗಿರ್ಬೇಕಾದ್ರೆ ಚರ್ಮ ಸುಲಿತಾರೆ. ಡೈಲಾಗಲ್ಲ, ನಾವು ಹೇಳ್ತೇವಲ್ಲ ಜಗಳ ಮಾಡ್ಬೇಕಾದ್ರೆ ನೀನು ಚರ್ಮ ಸುಲಿತೇನೆ ಅಂತ, ಡೈಲಾಗ್ ಅಲ್ಲ, ರಿಯಲ್ ಆಗಿ ಚರ್ಮ ಸುಲಿತಾರಂತೆ. ಜೀವಂತವಾಗಿರ್ಬೇಕಾದ್ರೆ ಒಂದು ಚರ್ಮ ಸುಲಿದು ಅದಾದಮೇಲೆ ಅವನ ದೇಹನ 1000 ತುಂಡು ಮಾಡ್ತಾರಂತೆ. ಮತ್ತೆ 1000 ತುಂಡು ಮಾಡಿ ಈ 1000 ತುಂಡಿಂದ ಬಿರಿಯಾನಿ ಮಾಡ್ತಾರಂತೆ. ಆ ಮನುಷ್ಯನ ದೇಹದಿಂದ ಬಿರಿಯಾನಿ ಮಾಡಿದ್ದಲ್ಲದೆ ಫೋರ್ಸ್ಫುಲಿ ಆ ಹೆಂಡತಿ ಮತ್ತು ಮಕ್ಕಳ ಬಾಯಿಗೆ ಆ ಬಿರಿಯಾನಿ ತುರುಕ್ತಾರಂತೆ ತಿನ್ನಿ ಅಂತ. ಯು ಕ್ಯಾನ್ ಇಮ್ಯಾಜಿನ್ ಮೊಹಮ್ಮದ್ ಬಿನ್ ತುಗ್ಲಕ್ದು ಯಾವ ರೇಂಜ್ಗೆ ಬ್ರೂಟ್ವಾಲಿಟಿ ಇತ್ತಂತ. ಅದಾದಮೇಲೆ ಆ ರೈಸ್ನ ತೊಗೊಂಡೋಗಿ ಆನೆಗಳ ಮುಂದೆ ಬಿಸಾಕಿದ್ರಂತೆ. ಆ ಬಿರಿಯಾನಿ ರೈಸ್ನ ಆನೆಗಳು ಕೂಡ ಅದನ್ನು ತಿಂದೇ ಬಿಸಾಕ್ತಂತೆ. ಆ ರೇಂಜ್ಗೆ ಬ್ರೂಟ್ವಾಲಿಟಿ. ಮನುಷ್ಯನ ಬಿರಿಯಾನಿ ಮಾಡಿ ಅವನ ಹೆಂಡತಿ ಮಕ್ಕಳಿಗೆ ತಿನ್ನಿಸಿದ್ದಾನೆ. ಇದು ಒಂದು ಕಡೆ, ಇದು ಸಾಯ್ಲಿ, ಇದು ಒಂದು ಕಡೆ. ಇನ್ನೊಂದು ಕೇಳಿ, ಇನ್ ಕೇಸ್ 4-5 ಜನ ಸೇರಿ ಕಳ್ತನ ಮಾಡಿದ್ದಾರೆ. ವಾವ್, ಇವನೊಬ್ಬ ಕಳ್ಳ, ಇವನೊಬ್ಬ ಕಳ್ಳ. 4 ಜನ ಸೇರಿ ಏನಾದ್ರು ಕಳ್ತನ ಮಾಡಿದ್ರೆ, ಕಳ್ತನಕ್ಕೆ ಪನಿಷ್ಮೆಂಟ್ ಹೇಳ್ತಾ ಇದ್ದಾನೆ. 4 ಜನ ಸೇರಿ ಕಳ್ತನ ಮಾಡಿದ್ರೆ ಸೂಜಿ ದಾರ ತಗೊಂಡು ಈ ದೇಹಗಳನ್ನೇ ಹೊಲಿದು ಬಿಡ್ತಿದ್ದಂತೆ. 4 ಜನನ ಹೊಲಿದು ಬಿಡೋದು, ಸೂಜಿ ದಾರ ತಗೊಂಡು 4 ಜನನ ಸ್ಟಿಚ್ ಮಾಡಿ ಹೊಲಿಯೋದಲ್ಲದೆ ಅದಾದ್ಮೇಲೆ ತುಂಡಾಗಿ ಕತ್ತರಿಸಾಕ್ತಿದ್ರಂತೆ. ಯು ಕ್ಯಾನ್ ಇಮ್ಯಾಜಿನ್ ಯಾವ ಥರ ಸ್ಯಾಡಿಸ್ಟ್ ರಾಜ ಅಂತ. ಈ ವಾಸ್ ಅ ಸ್ಯಾಡಿಸ್ಟ್ ಸೈಕೋಪ್ಯಾತ್. ಇಂಥವನು ಮಹಾರಾಜ ಆಗಿದ್ದಾನೆ. ಬಟ್ ಯು ಶುಡ್ ನೋ ದ ಸೆಕೆಂಡ್ ಫೇಸ್. ಸ್ಯಾಡಿಸ್ಟ್ ಫೇಸ್ ಬಿಡಿ, ಹ್ಯಾಪಿ ಫೇಸಲ್ಲಿ ವಾಸ್ ಅ ಗುಡ್ ಸ್ಕಾಲರ್ ಅಂತ ಕೂಡ ಹೇಳ್ತಾರೆ. ಸ್ಕಾಲರ್ ಅಂದರೆ ತುಂಬ ಜ್ಞಾನಿ ಅಂತ. ಇವನಿಗೆ ಹಲವಾರು ಭಾಷೆಗಳ ಮೇಲೆ ಪಟ್ಟಿತ್ತಂತೆ. ಹಿ ವಾಸ್ ಹ್ಯಾವಿಂಗ್ ಗುಡ್ ಐಡಿಯಾಲಜಿ, ಒಳ್ಳೊಳ್ಳೆ ಪ್ಲ್ಯಾನ್ಸ್ ತರೋ ಕೆಪಾಸಿಟಿ ಇತ್ತಂತೆ. ನೆನ್ಪಿಟ್ಕೊಳ್ಳಿ, ಸ್ಯಾಡಿಸ್ಟ್ ಫೇಸಲ್ಲಿ ಅಣ್ಣ ಸೈಕೋ ಆದರೂ ಹ್ಯಾಪಿ ಫೇಸಲ್ಲಿ ಅಣ್ಣ ಸ್ಕಾಲರ್. ಅರ್ಥ ಆಗ್ತಿದೆಯಾ? ಸೊ ಜನಕ್ಕೆ ಈ ಅಪ್ಪನ ಹತ್ರ ಹೆಂಗಿರ್ಬೇಕಂತ ಕ್ಲಾರಿಟಿ ಇರ್ತಿರ್ಲಿಲ್ಲ ಅಂತೆ. ಇವನಿಗೆ ಏನಾದರೂ ಹೇಳಕ್ಕೆ ಹೋಗಿ ಅಣ್ಣ ಉಲ್ಟಾ ತೊಗೊಂಡ್ರೆ ಸೀದಾ ಪರಮಾತ್ಮನ ಹತ್ರ ಹೋಗ್ತೀರಾ. ಪರಮಾತ್ಮನ ಹತ್ರ ಹೋದರೂ ಕೂಡ ಪರವಾಗಿಲ್ಲ, ಪರಮಾತ್ಮನ ಹತ್ರ ಕಲಿಸೋವಂಥ ಫೇಸ್ ಇದೆ ಅಲ್ವಾ. ತುಂಡು ಕತ್ತರಿಸೋದು, ಜೀವಂತವಾಗಿ ಹೊಲಿಯೋದು, ಹೊಟ್ಟೆಗೆ ಹುಕ್ಕಳ ಸಕ್ಸಿ ಇದು ಗೊತ್ತಾ ನಿಮಗೆ? ಹುಕ್ ಅಂತಾರೆ ಗೊತ್ತಾ? ಈ ಥರ ಇರುತ್ತೆ ಹುಕ್ಸ್.
ಈ ಥರ ಒಂದು ಹುಕ್ ಇರುತ್ತೆ ಆಯಿತಾ, ಇಲ್ಲಿ ಹಗ್ಗ ಇರುತ್ತೆ, ಗೊತ್ತಿರುತ್ತೆ ಹುಕ್ನ ನೋಡಿರ್ತೀರ ಹಳೆ ಕಾಲದ ಫಿಲ್ಮಲ್ಲಿ ಆಯಿತಾ. ಹುಕ್ನ ಹೊಟ್ಟೆ ಒಳಗೆ ತೂಡಿಸಿ ಕಿತ್ತು ಬಿಡ್ತಿದ್ರಂತೆ. ಯು ಕ್ಯಾನ್ ಇಮ್ಯಾಜಿನ್ ಯಾವ ಥರ ಸೈಕೋ ಅಂತ ಮೊಹಮ್ಮದ್ ಬಿನ್ ತುಗ್ಲಕ್. ಇವ್ರ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಒಂದು ಕಡೆ ಅಣ್ಣ ಸೈಕೋ, ಇನ್ನೊಂದು ಕಡೆ ಅಣ್ಣ ಸ್ಕಾಲರ್ ಅಂದರೆ ಪಾಲಿಸಿ ಮೇಕಿಂಗಲ್ಲಿ ಅವ್ರದ್ದು ಒಳ್ಳೆ ಐಡಿಯಾಸ್ ಇತ್ತಂತೆ. ಪಾಲಿಸಿ ಮೇಕಿಂಗಲ್ಲಿ ಅಣ್ಣಂದು ಒಳ್ಳೊಳ್ಳೆ ಐಡಿಯಾಸ್ ಇತ್ತಂತೆ. ಬಟ್ ದ ಪ್ರಾಬ್ಲಮ್ ಇಸ್ ಅವ್ರು ಮಾಡಿದ ಯಾವ ಪಾಲಿಸಿ ಕೂಡ ಸಕ್ಸಸ್ಫುಲ್ ಆಗಿಲ್ಲ. ಯಾವ್ಯಾವ ಪಾಲಿಸಿ ಮಾಡಿದ್ದಾರೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಬಟ್ ಮೊಹಮ್ಮದ್ ಬಿನ್ ತುಗ್ಲಕ್ ಇಸ್ ನಾನ್ ಫಾರ್ ಬ್ರೂಟಲ್ ಪನಿಷ್ಮೆಂಟ್ಸ್, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಪ್ರಾಣ ತೆಗೆಯೋ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಇಸ್ ಹ್ಯಾಂಗಿಂಗ್. ನಮ್ಮ ಭಾರತದಲ್ಲಿರುವಂಥ ಕ್ಯಾಪಿಟಲ್ ಪನಿಷ್ಮೆಂಟ್ ಇಸ್ ಹ್ಯಾಂಗಿಂಗ್. ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಕ್ಯಾಪಿಟಲ್ ಪನಿಷ್ಮೆಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಿದ್ರಂತೆ. ಒಂದ್ಸಲ ಕೈ ಕತ್ತರಿಸೋದು, ಕಾಲು ಕತ್ತರಿಸೋದು, ಜೀವಂತವಾಗಿರ್ಬೇಕಾದ್ರೆ ತುಂಡು ಕತ್ತರಿಸೋದು. ಇಲ್ಲಾಂದರೆ ಕಬ್ಬಿಣ ಗೊತ್ತಾ ನಿಮಗೆ? ಕಬ್ಬಿಣನ ಕಾಯಿಸಿ, ನೆನ್ಪಿಟ್ಕೊಳ್ಳಿ, ಕಬ್ಬಿಣ ಯಾವಾಗ ಮೆಲ್ಟ್ ಆಗುತ್ತಲ್ವ, ಮೋಲ್ಟನ್ ಸ್ಟೇಟಿಗೆ ಬರುತ್ತೆ. ಯಾವುದೇ ಒಂದು ಸಾಲಿಡ್ ಬಾಡಿನ ನೀವು ಸುಟ್ಟ ಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದು ಮೋಲ್ಟನ್ ಸ್ಟೇಟಿಗೆ ಬರುತ್ತೆ. ಆ ಅಪರಾಧಿ ಬಾಯಲ್ಲಿ ಈ ಮೋಲ್ಟನ್ ಐರನ್ನ, ಈ ಕಬ್ಬಿಣ, ಕರಗಿರುವಂಥ ಕಬ್ಬಿಣನ ಹಾಕಿ ನುಂಗಿಸ್ಬಿಡ್ತಿದ್ರಂತೆ. ಯು ಕ್ಯಾನ್ ಇಮ್ಯಾಜಿನ್ ಆ ಯಪ್ಪ ಯಾವ ಥರ ನರಳಿ ಸತ್ತೋಗಿರ್ತಾನಂತ. ಸೊ ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಮೊಹಮ್ಮದ್ ಬಿನ್ ತುಗ್ಲಕ್ ಅಂದ್ರೆ ಜನ ಹೆದರ್ಕೊಳ್ತಿದ್ರಂತೆ ಆ ಟೈಮಲ್ಲಿ ಆಯಿತಾ. ದಿಸ್ ವಾಸ್ ದ ಬ್ರೂಟ್ಯಾಲಿಟಿ, ದಿಸ್ ವಾಸ್ ಹೌ ಹಿ ವಾಸ್ ಟ್ರೀಟಿಂಗ್ ದ ಪೀಪಲ್. ಅಣ್ಣ ಸ್ಯಾಡಿಸ್ಟ್ ಅಂದ್ರೇನು? ಇನ್ನೊಬ್ಬನ ನೋವಲ್ಲಿ ಅಣ್ಣನಿಗೆ ಖುಷಿ ಸಿಕ್ತಿತ್ತು. ಸ್ಯಾಡಿಸ್ಟ್ ಸೈಕೋ ಇವರು ಆಯಿತಾ. ಬಟ್ ಇವರು ತಮ್ಮ ಆಳ್ವಿಕೆ ಕಾಲದಲ್ಲಿ ತುಂಬ ಇನಿಷಿಯೇಟಿವ್ಸ್ನ ತಗೊಳ್ತಾರೆ. ಇನಿಷಿಯೇಟಿವ್ಸ್ ಅಂದರೆ ಕೆಲವೊಂದು ಸ್ಟೆಪ್ಸ್ ತಗೊಳ್ತಾರೆ ಆಯಿತಾ. ಪ್ರತಿಯೊಂದು ಸ್ಟೆಪ್ ಕೂಡ ಫೇಲಿಯರ್, ಒಂದೊಂದು ಡಮಾರೆ. ಬಟ್ ನಿಮ್ಗೆ ಗೊತ್ತಿರಬೇಕಾಯ್ತಾ, ಡ್ಯೂರಿಂಗ್ ಇಸ್ ಲೈಫ್ ಟೈಮ್ ಅವ್ರು ತುಂಬ ಸ್ಟೆಪ್ಸ್ ತಗೊಳ್ತಾರೆ. ಫಸ್ಟ್ ಒನ್ ಈಸ್ ಟ್ಯಾಕ್ಸೇಷನ್. ಅವರು ಗಂಗಾ ಯಮುನಾ ದ್ವಾಬ್ ರೀಜನಲ್ಲಿ, ಗಂಗಾ ಮತ್ತು ಯಮುನಾ, ಮೈಕ್ ಆನ್ ಇದೆಯಾ? 1 ಸೆಕೆಂಡ್ ಫ್ರೆಂಡ್ಸ್. ಗಂಗಾ ಮತ್ತು ಯಮುನಾ ದ್ವಾಬ್ ರೀಜನಲ್ಲಿ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ. ನೋಡಿ, ಇವಾಗ ದ್ವಾಬ್ ಅಂದರೆ ಏನಂತ ನೀವು ಕೇಳೋದಾದರೆ, ಫಾರ್ ಎಕ್ಸಾಂಪಲ್ ಇದು ಯಮುನಾ ಅಂತ ಇಟ್ಕೊಳ್ಳಿ, ಸುಮ್ಮನೆ ಇದು ಯಮುನಾ ಅಂತ ಇಟ್ಕೊಳ್ಳಿ, ಇದು ಗಂಗಾ ಅಂತ ಇಟ್ಕೊಳ್ಳಿ. ಲೆಟ್ಸ್ ಸೇ ದಿಸ್ ಇಸ್ ಯಮುನಾ, ದಿಸ್ ಇಸ್ ಗಂಗಾ. ಇದು 2 ನದಿ, ಒಂದು ಯಮುನಾ, ಇನ್ನೊಂದು ಗಂಗಾ. ಸೊ ಏನಾಗ್ತಿದೆ, ಈ ಪರ್ಟಿಕ್ಯುಲರ್ ರೀಜನ್ ನಿಮ್ಗೆ ಏನು ಕಾಣ್ತಿದೆ ಅಲ್ವಾ, 2 ನದಿಗಳು ಸೇರುವಂಥ ಸ್ಥಳ ಏನಿದೆ, ಈ ಪರ್ಟಿಕ್ಯುಲರ್ ರೀಜನ್ನ ನಾವು ದ್ವಾಬ್ ಅಂತ ಕರಿತೇವೆ. ದ್ವಾಬ್ ಅಂದರೆ 2 ನದಿಗಳು ಸೇರುವಂಥ ಜಾಗದಲ್ಲಿ ಬರುವಂಥ ನೆಲ. ಇದು ಸಿಕ್ಕಾಪಟ್ಟೆ ಫಲವತ್ತಾಗಿರುತ್ತೆ. ದಿಸ್ ಇಸ್ ವೆರಿ ಫಲವತ್ತಾಗಿರುತ್ತೆ. ಯಾಕಂದರೆ 2 ನದಿಗಳು ತಗೊಬರುವಂಥ ಮಿನರಲ್ಸ್ ಇಲ್ಲಿ ಡೆಪಾಸಿಟ್ ಆಗುತ್ತೆ. ಜಿಯೋಗ್ರಫಿ ಕ್ಲಾಸಸ್ಸಲ್ಲಿ ನಾನು ಇದ್ರ ಬಗ್ಗೆನೂ ಡೆಪ್ತಾಗಿ ಮಾತಾಡ್ತೇನೆ ಆಯಿತಾ. ಸೊ ಗಂಗಾ ಯಮುನಾ ದ್ವಾಬ್ ರೀಜನಲ್ಲಿ ಫರ್ಟಿಲಿಟಿ ಜಾಸ್ತಿ ಇರೋದ್ರಿಂದ ಅಲ್ಲಿರುವಂಥ ರೈತರು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಂತ ಇವರು ರೂಲ್ ತರ್ತಾರೆ. ಬಟ್ ಈ ಅಪ್ಪಂದು ಏನು ಐರನ್ ಲೆಗ್ಗೋ ನಂಗೆ ಗೊತ್ತಿಲ್ಲ, ಯಾವಾಗ ಇವ್ರು ಈ ರೂಲ್ ತರ್ತಾರೋ ಅದೇ ವರ್ಷದಲ್ಲಿ ಅಲ್ಲಿ ಡ್ರಾಟ್ ಬರುತ್ತೆ. ಬರಗಾಲ ಬಂದ್ಬಿಡುತ್ತೆ, ಸರಿಯಾಗಿ ಮಳೆ ಆಗಲ್ಲ, ನೀರು ಬರಲ್ಲ. ಡ್ರಾಟ್ ಮತ್ತು ಫೆಮೈನ್ ಬರುತ್ತೆ. ಫೆಮೈನ್ ಅಂದರೆ ಹಸುವಿನಿಂದ ಜನ ಸಾಯಕ್ಕೆ ಶುರು ಆಗ್ತಾರೆ ಆಯಿತಾ. ಡ್ರಾಟ್ ಮತ್ತು ಫೆಮೈನ್, ಇದರಿಂದ ಏನಾಗುತ್ತೆ ನೋಡಿ, ಅವ್ರು ಏನಂದ್ರು ಗಂಗಾ ಯಮುನಾ ದ್ವಾಬ್ ರೀಜನಲ್ಲಿ ಟ್ಯಾಕ್ಸ್ನ ಜಾಸ್ತಿ ಮಾಡಿ ಅಂತ ಪ್ಲ್ಯಾನ್ ಮಾಡಿದ್ರು. ಬಟ್ ಅದೇ ಟೈಮ್ ಪೀರಿಯಡಲ್ಲಿ ಸರಿಯಾಗಿ ಮಳೆ ಆಗಲ್ಲ, ಸರಿಯಾಗಿ ನೀರು ಬರಲ್ಲ, ಸರಿಯಾಗಿ ಬೆಳೆ ಬರಲ್ಲ. ಫೆಮೈನ್, ಜನ ಹಸುವಿನಿಂದ ಸಾಯಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಈ ಅಪ್ಪ ಟ್ಯಾಕ್ಸ್ ಜಾಸ್ತಿ ಮಾಡೋದ್ರಿಂದ ಅಲ್ಲಿರುವಂಥ ಜನರು ಟ್ಯಾಕ್ಸ್ ಕಟ್ಟಕ್ಕೆ ನಿರಾಕರಿಸ್ತಾರೆ. ಗುರು, ಇಲ್ಲಿ ನಮಗೆ ತಿನ್ನೋಕ್ಕೆ ಗತಿ ಇಲ್ಲ, ನಿನ್ನ ಟ್ಯಾಕ್ಸ್ ಎಲ್ಲಿಂದ ಕಟ್ಟಲಿ ಅಂತ. ಇದರಿಂದ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಪ್ಲ್ಯಾನ್ ಫೇಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅವರು ಯಮುನಾ ಗಂಗಾ ದ್ವಾಬಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್ ಅವರು. ಬಟ್ ಇಟ್ ಬಿಕಮ್ಸ್ ಅ ಫೇಲಿಯರ್. ಇದು ಒಂದು ಫೇಲಿಯರ್ ಆಯಿತಾ. ಸೆಕೆಂಡ್ ಫೇಲಿಯರ್ ಏನಂದರೆ, ಇದು ಕ್ರೇಜಿ ನೋಡಿ. ಸಿನ್ಸ್ ಇಟ್ ಈಸ್ ಡೆಲ್ಲಿ ಸಲ್ತನೇಟ್, ಕ್ಯಾಪಿಟಲ್ ಯಾವಾಗಲೂ ಡೆಲ್ಲಿಯಲ್ಲೇ ಇರುತ್ತೆ. ಡೆಲ್ಲಿ ಸಲ್ತನೇಟ್ ಕ್ಯಾಪಿಟಲ್ ಡೆಲ್ಲಿಯಲ್ಲಿ ಇರುತ್ತೆ ಆಯಿತಾ. ನೀವು ಇಂಡಿಯಾ ಮ್ಯಾಪ್ನ ನೋಡೋದಾದರೆ ಇದು ಟಾಪ್ ಕುತ್ತಿಗೆ ಹತ್ರ ಬರುತ್ತೆ, ಭಾರತದ ಕುತ್ತಿಗೆ ಹತ್ರ ಬರುತ್ತೆ ಇದು. ಬಟ್ ಅಣ್ಣನಿಗೆ ಪ್ರಾಬ್ಲಮ್ ಏನಂದರೆ, ಮಂಗೋಲ್ಸ್ ಇರ್ತಾರೆ, ಮಂಗೋಲ್ ಕಿಂಗ್ಸ್ ಆಯಿತಾ. ಇವರು ಜನರಲಿ ಚೈನೀಸ್ ಕಡೆ ಇರ್ತಾರೆ. ಇಫ್ ಯು ಸಿ ದ ಮ್ಯಾಪ್, ಆ್ಯಕ್ಚುಲಿ ಮಂಗೋಲ್ಸ್ ಕಡೆಯಿಂದ ಇವನಿಗೆ ಕಾನ್ಸ್ಟೆಂಟ್ ಥ್ರೆಟ್ ಇರುತ್ತೆ, ವಾರ್ ಥ್ರೆಟ್. ಮಂಗೋಲ್ಸ್ ವಾಂಟೆಡ್ ಟು ಅಟ್ಯಾಕ್ ಆನ್ ಮೊಹಮ್ಮದ್ ಬಿನ್ ತುಗ್ಲಕ್. ನೆನ್ಪಿಟ್ಕೊಳ್ಳಿ, ಮಂಗೋಲ್ಸ್ ಏನು ಮಾಡ್ಬೇಕಂತಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಮೇಲೆ ಅಟ್ಯಾಕ್ ಮಾಡಬೇಕಂತ ಇರ್ತಾರೆ. ಆ್ಯಂಡ್ ಒಬ್ಬ ರಾಜ ಜನರಲಿ ಕ್ಯಾಪಿಟಲ್ ಅಲ್ಲೇ ಇರ್ತಾನೆ, ಯಾವತ್ತಿದ್ರೂ ಕೂಡ ರಾಜಧಾನಿಯಲ್ಲಿ ಒಬ್ಬ ರಾಜ ಇರ್ತಾನೆ. ಸೊ ಯಾವಾಗ ರಾಜಧಾನಿನ ಕ್ಯಾಪ್ಚರ್ ಮಾಡಿ ರಾಜನ ಸಾಯಿಸ್ಬಿಡ್ತಾರೋ, ದ ಗೇಮ್ ಈಸ್ ಓವರ್, ವಾರ್ ಮುಗ್ದೋಗುತ್ತೆ. ಜನರಲಿ ಪ್ರತಿಯೊಬ್ಬರು ಕೂಡ ರಾಜಧಾನಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಇಫ್ ಯು ಸಿ ದ ಇಂಡಿಯಾ ಮ್ಯಾಪ್ ಆ್ಯಂಡ್ ಚೈನಾ ಮ್ಯಾಪ್, ಡೆಲ್ಲಿ ಏನಿದೆ ಚೈನಾ ಕಡೆನೇ ಬರುತ್ತೆ. ಮಂಗೋಲ್ಸ್ಗೆ ತುಂಬ ಈಸಿ ಅದು ಡೆಲ್ಲಿನ ಅಟ್ಯಾಕ್ ಮಾಡೋದು, ಡಿಸ್ಟೆನ್ಸ್ ನೋಡಿಕೊಂಡ್ರು ಕೂಡ ತುಂಬ ಈಸಿ. ಸೊ ಅಣ್ಣ ಏನು ಅಂದ್ಕೊಳ್ತಾರೆ ಅಂದರೆ, ಒಂದು ಕೆಲಸ ಮಾಡೋಣ, ಈ ಕ್ಯಾಪಿಟಲ್ ಏನಿದೆ ಡೆಲ್ಲಿ, ಇದನ್ನು ಕೆಳಗೆ ತಗೊಳ್ತಾ ಬರೋಣ, ಸ್ವಲ್ಪ ಸೆಂಟರ್ಗೆ ತಗೊಬರೋಣ ಅಂತ ಅವ್ರು ಏನು ಅಂದ್ಕೊಳ್ತಾರೆ. ಹಿ ಟ್ರೈಸ್ ಟು ಬ್ರಿಂಗ್ ಇಟ್ ಟು ದೇವಗಿರಿಗೆ ತಗೊಬರ್ಬೇಕಂತ ಅನ್ಕೊಳ್ತಾರೆ. ದೇವಗಿರಿನ ಈಗಿನ ಕಾಲದಲ್ಲಿ ನಾವು ದೌಲತಾಬಾದ್ ಅಂತ ಕರಿತೇವೆ. ದೌಲತಾಬಾದ್
ದೌಲತಾಬಾದ್ ಸ್ಪೆಲ್ಲಿಂಗ್ ಸಾಯ್ಲಿ, ದೌಲತಾಬಾದ್ಗೆ ಶಿಫ್ಟ್ ಮಾಡಬೇಕಂತ ನೆನ್ಪಿಟ್ಕೊಳ್ಳಿ. ಏನಾಗಿದೆ, ಡೆಲ್ಲಿಯಲ್ಲಿರುವಂಥ ಕ್ಯಾಪಿಟಲ್ನ ಮಹಾನ್ ಭಾವ ತನ್ನ ಸಾಮ್ರಾಜ್ಯನ ಉಳಿಸ್ಕೊಳ್ಳೋಕ್ಕೋಸ್ಕರ, ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಹೀ ವಾಸ್ ರೂಲಿಂಗ್ ಆಲ್ಮೋಸ್ಟ್ ಆಲ್ ದ ಇಂಡಿಯಾ, ಫುಲ್ ಇಂಡಿಯಾ ಮೇಲೆ ಕಂಟ್ರೋಲ್ ಇತ್ತು. ಸೊ ಅವ್ರಿಗೆ ಏನಾಗಬೇಕಿತ್ತು, ಒಂದು ಇದಲ್ಲ ದೌಲತಾಬಾದ್ ಇದಲ್ಲ, ಸುಮ್ಮನೆ ಹೇಳ್ತಿರೋದು, ಇಂಥ ಒಂದು ಸೆಂಟ್ರಲ್ ರೀಜನಲ್ಲಿ ಕ್ಯಾಪಿಟಲ್ ಬೇಕಂತ ಅಂದ್ಕೊಂಡು ಏನು ಮಾಡ್ತಾರೆ, ಡೆಲ್ಲಿಯಿಂದ ದೇವಗಿರಿಗೆ ಕ್ಯಾಪಿಟಲ್ನ ಮೂವ್ ಮಾಡ್ತಾರೆ. ಅವನೊಬ್ಬನೇ ಅಲ್ಲ, ಎಂಟೈರ್ ಡೆಲ್ಲಿ ಇರುವಂಥ ಪ್ರತಿಯೊಬ್ಬರು ಜನ ಕೂಡ ಇವ್ರ ಜೊತೆ ಕ್ಯಾಪಿಟಲ್ ಜೊತೆ ಶಿಫ್ಟ್ ಆಗಬೇಕು ಅಂತ. ಸೊ ಡೆಲ್ಲಿಯಲ್ಲಿರುವಂಥ ಜಾಗನ ಹೀ ಸ್ಟಾರ್ಟ್ಸ್ ಮೂವಿಂಗ್ ಇಟ್ ಡೌನ್. ಬಟ್ ನೆನ್ಪಿಟ್ಕೊಳ್ಳಿ, ಯಾವಾಗ ಜನ ಇಲ್ಲಿ ನಡ್ಕೊಂಡು ಬರ್ತಿರ್ತಾರೋ, ವೆನ್ ಪೀಪಲ್ ಆರ್ ಟ್ರಾವೆಲಿಂಗ್, ಹಾಫ್ ಆಫ್ ದೆಮ್ ಡೈಡ್, ತುಂಬ ಜನ ಸತ್ತೋಗ್ತಾರೆ. ಹಾಫ್ ಅಂತ ಅಲ್ಲ, ಒಂದು 5 to 10% ಪೀಪಲ್ ಬರೀ ಬಾಯಾರಿಕೆಯಿಂದ ಸತ್ತೋಗ್ತಾರೆ, ಬಿಕಾಸ್ ನೀರಿಲ್ಲ. ಇಲ್ಲೇನಾಗ್ತಿತ್ತು, ಯಮುನಾ ನದಿ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಿತ್ತು ಡೆಲ್ಲಿಯಲ್ಲಿ. ಬಟ್ ಯಾವಾಗ ಅವರು ದೇವಗಿರಿ ಏರಿಯಾಗೆ ಬರ್ತಾರಲ್ವಾ, ವಾಟರ್ ಶಾರ್ಟೇಜ್ ಆಗುತ್ತೆ. ವಾಟರ್ ಶಾರ್ಟೇಜ್, ನೀರಿನ ಕೊರತೆಯಿಂದ ತುಂಬ ಜನ ಪ್ರಾಣ ಬಿಡ್ತಾರೆ. ಜೊತೆಗೆ ಮೊಹಮ್ಮದ್ ಬಿನ್ ತುಗ್ಲಕ್ ಜೊತೆ ಇದ್ದಂಥ ತನ್ನ ಮಿನಿಸ್ಟರ್ಸ್, ನಾವೇನು ನೋಬಲ್ಸ್ ಅಂತ ಕರಿತೀವಿ, ಮಿನಿಸ್ಟರ್ಸ್ ಇರ್ತಾರಲ್ವ, ಅವ್ರಿಗೆ ಡೆಲ್ಲಿ ನೆನಪಾಕಕ್ಕೆ ಶುರುವಾಗುತ್ತೆ. ಓ, ಡೆಲ್ಲಿಯಲ್ಲಿ ಎಷ್ಟು ಒಳ್ಳೆ ವೆದರ್ ಇತ್ತು, ಡೆಲ್ಲಿಯಲ್ಲಿ ಎಷ್ಟು ಒಳ್ಳೆ ಗಾಳಿ ಇತ್ತು, ಗುರು ನೀರಿತ್ತು ಅಂತ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಮನೆ ನೆನಪಾಗತ್ತೆ. ಇದನ್ನು ನಾವು ಹೋಮ್ ಸಿಕ್ ಅಂತ ಕರಿತೇವೆ. ಮನೆ ನೆನಪಾಗತ್ತೆ. ಸಾರ್, ಡೆಲ್ಲಿಗೆ ವಾಪಸ್ ಹೋಗೋಣ ಸಾರ್, ಇಲ್ಲಿ ಇರೋಕ್ಕಾಗ್ತಿಲ್ಲ ಸರ್ ಅಂತ ಯಾವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರಿಗೆ ಹೇಳ್ತಾರೋ, ಸೊ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಮತ್ತೆ ದೌಲತಾಬಾದಿಂದ ಡೆಲ್ಲಿ ಕಡೆ ಪ್ರಯಾಣನ ಶುರು ಮಾಡ್ತಾರೆ. ಸೊ ಕ್ಯಾಪಿಟಲ್ ಮೂವ್ಮೆಂಟ್ ಏನಿದೆ, ಕ್ಯಾಪಿಟಲ್ನ ಚೇಂಜ್ ಮಾಡುವಂಥ ಐಡಿಯಾ ಏನಿದೆ, ಇದು ಕೂಡ ಫೇಲ್ ಆಗುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಕಾಶದಲ್ಲಿ ಹಾರ್ಕೊಬರೋಕ್ಕಾಗಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೂ ಆಕಾಶದಲ್ಲಿ ಹಾರ್ಕೊಬರಲ್ಲ. ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ ಇದರಲ್ಲಿ. ವೆನ್ ಯು ಟ್ರೈ ಟು ಮೂವ್ ದ ಕ್ಯಾಪಿಟಲ್, ಅಲ್ಲಿರುವಂಥ ಬಿಲ್ಡಿಂಗ್ ಇಲ್ಲಿ ಕಟ್ಟೋಕ್ಕೆ, ಇಲ್ಲೊಂದು ಪ್ಯಾಲೇಸ್ ಕಟ್ಟೋಕ್ಕೆ, ಇಲ್ಲಿ ಒಂದೊಂದು ಎಕ್ಸ್ಪೈರ್ ಕಟ್ಟೋಕ್ಕೆ, ಫೋರ್ಟ್ ಕಟ್ಟೋಕ್ಕೆ ತುಂಬ ಖರ್ಚಾಗುತ್ತೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಕ್ಯಾಪಿಟಲ್ ಮೂವ್ ಆಗದಿರುವಂಥ ಕಾರಣ ಸೆಂಟ್ರಲ್ ಟ್ರೆಷರಿ ಏನಿರುತ್ತೆ, ಖಜಾನೆ ಏನಿರುತ್ತೆ, ನ್ಯಾಷನಲ್ ಖಜಾನೆ ಏನಿರುತ್ತೆ, ಖಜಾನೆ ಕೂಡ ತುಂಬ ಕಮ್ಮಿ ಆಗುತ್ತೆ. ಮಂಗೋಲ್ಸ್ನ ಉಳಿಸ್ಕೊಳ್ಳೋಕೆ, ಮಂಗೋಲ್ಸನ್ನ ಕಾಪಾಡೋಕ್ಕೋಸ್ಕರ ಕ್ಯಾಪಿಟಲ್ನ ಮೂವ್ ಮಾಡಿದ್ರು ಕೂಡ ಅದು ಕೂಡ ಫೇಲ್ ಆಗಿ ವಾಪಸ್ ಅವರು ಡೆಲ್ಲಿ ಕಡೆನೇ ಹೋಗ್ತಾರೆ. ಇದು ಒಂದು ಕಡೆ ಆಯಿತಾ. ಇನ್ನೊಂದು, ಮೊಹಮ್ಮದ್ ಬಿನ್ ತುಗ್ಲಕ್ನ ನೋಡಿದ್ರೆ ಜನಕ್ಕಷ್ಟು ಆಗ್ತಿರ್ಲಿಲ್ಲ, ಬಿಕಾಸ್ ಇ ವಾಸ್ ಅ ಸೈಕೋ ಅಲ್ವಾ. ಮೊಹಮ್ಮದ್ ಬಿನ್ ತುಗ್ಲಕ್ನ ನೋಡಿದ್ರೆ ಜನಕ್ಕಷ್ಟು ಆಗ್ತಿರ್ಲಿಲ್ಲ. ಸೊ ಏನಾಗ್ತಿತ್ತು ಅಂದರೆ, ಜನರು ಡೈಲಿ ಅಪ್ಪನಿಗೆ ಲೆಟರ್ಸ್ ಬರಿತಾ ಇರ್ತಿದ್ರು. ಲೆಟರ್ಸ್, ನೀನು ಸರಿ ಇಲ್ಲ ಗುರು, ನೀನು ಸರಿ ಇಲ್ಲ ಗುರು ಅಂತ ಟ್ರಾಲ್ ಮಾಡಿಕೊಂಡು ತೀಟೆ ಮಾಡೋಕ್ಕೆ, ಕಾಲು ಎಳೆಯುವಂಥ ಲೆಟರ್ಸ್ ಬರೀತಿದ್ರು. ಇದನ್ನೇನಾಗ್ತಿತ್ತು, ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರಿಗೆ ತುಂಬ ಕೋಪ ಬರ್ತಿತ್ತು. ಯಾರು ಗುರು ಇದು ದಿನಾ ಲೆಟ್ರ್ ಬರೀತವ್ರೆ ಅಂತ, ಸಿಕ್ಕಿದ್ರೆ ಚರ್ಮ ಸುಲಿದು ಬಿಡ್ತಾರೆ. ಬಟ್ ಪ್ರತಿಯೊಬ್ಬರು ಬರೆಯೋದ್ರಿಂದ ಯಾರಂತ ಗೊತ್ತಾಗ್ತಿಲ್ಲ. ಅದರಲ್ಲಿ ಇನ್ನೊಂದು ಏನಂದರೆ, ಅವರ ಆಸ್ಥಾನದಲ್ಲಿದ್ದಂಥ ಕೆಲವೊಂದು ಮಂತ್ರಿಗಳು, ನಾವೇನು ನೋಬೆಲ್ಸ್ ಅಂತ ಕರಿತೇವೆ, ಅವರ ಆಸ್ಥಾನದಲ್ಲಿದ್ದಂಥ ಕೆಲವೊಂದು ನೋಬೆಲ್ಸ್ ಮೊಹಮ್ಮದ್ ಬಿನ್ ತುಗ್ಲಕ್ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಈಗ ಮೊಹಮ್ಮದ್ ಬಿನ್ ತುಗ್ಲಕ್ ಬಗ್ಗೆ, ಮೊಹಮ್ಮದ್ ಬಿನ್ ತುಗ್ಲಕ್ ಆಸ್ಥಾನದಲ್ಲಿರುವಂಥ ಕೆಲವರೇ ಉಲ್ಟಾ ಸೀದಾ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರಿಗೆ ತುಂಬ ಉರಿಯುತ್ತೆ. ಸೊ ಈಗ ನೋಬೆಲ್ಸ್ಗೆ ಅರ್ಥ ಆಗುತ್ತೆ, ಗುರು ಇವನ ಕೈಗೆ ಸಿಕ್ಕಿದ್ರೆ ಇನ್ನು ನಮ್ಮನ್ನು ಚರ್ಮ ಸುಲಿತಾನಿಲ್ಲ, ಆನೆ ಕೆಳಗೆ ತುಕ್ಕಿಸ್ತಾನಿಲ್ಲ, ವರ್ಸ್ಟ್ ಕೇಸ್ ನಮ್ಮ ಕಣ್ಣು ಕೈಯೆಲ್ಲ ಕಿತ್ತಾಕಿ ಬಿಸಾಕ್ಬಿಡ್ತಾನೆ. ಒಂದು ಕೆಲಸ ಮಾಡೋಣ, ಜಾಗ ಖಾಲಿ ಮಾಡೋಣ ಅಂತ ಏನಂತ ಅಂದ್ಕೊಳ್ತಾನೆ, ಜಾಗ ಖಾಲಿ ಮಾಡಿ ಅಂತ ಅಂದ್ಕೊಳ್ತಾರೆ. ಈ ನೋಬೆಲ್ಸ್ ಏನಿದ್ದಾರೆ ಇವ್ರು ಓಡೋಗ್ಬಿಡ್ತಾರೆ ಕುರಾಚಿಲ್ ರೀಜನ್ಗೆ ಓಡೋಗ್ಬಿಡ್ತಾರೆ. ಕುರಾಚಿಲ್ ಅಂದರೆ ಹಿಮಾಲಯಾಸ್ ರೀಜನ್ ಅಂತ, ಜನರಲಿ ಹಿಮಾಲಯನ್ ರೀಜನ್ಸ್ಗೆ ಓಡೋಗ್ಬಿಡ್ತಾರೆ ಕುರಾಚಿಲ್. ಬಟ್ ಮೊಹಮ್ಮದ್ ಬಿನ್ ತುಗ್ಲಕ್ ಸೈಕೋ, ಅವನೇನು ಮಾಡ್ತಾನೆ, ನನಗೆ ನನ್ನ ಮಕ್ಕಳು ಬೇಕೇ ಬೇಕಂತ ಇವ್ರಿಗೋಸ್ಕರ ಸರ್ಚ್ ಆಪರೇಷನ್ನ ಸ್ಟಾರ್ಟ್ ಮಾಡ್ತಾನೆ. ಸರ್ಚ್ ಆಪರೇಷನ್, ಇದನ್ನು ಕುರಾಚಿಲ್ ಎಕ್ಸ್ಪೆಂಡಿಷನ್ ಅಂತ ಕರೀತಾರೆ. ಕುರಾಚಿಲ್ ಎಕ್ಸ್ಪೆಂಡಿಷನ್, ತನ್ನ ಆಸ್ಥಾನದಲ್ಲಿ ತಪ್ಪಿಸಿಕೊಂಡು ಹೋದಂಥ ರೆಬೆಲ್ಸ್ ಅಂತ ಏನು ಕರೀತಾರೆ. ರೆಬೆಲ್ ಅಂದರೆ ತಿರುಗಿ ಬೀಳುವಂಥ ವ್ಯಕ್ತಿಗಳನ್ನ ನಾವು ರೆಬೆಲ್ ಅಂತ ಕರಿತೇವೆ. ತನ್ನ ಆಸ್ಥಾನದಲ್ಲಿ ತನ್ನ ವಿರುದ್ಧವಾಗಿದ್ದಂಥ ರೆಬೆಲ್ಸ್ ನಡೆಯೋಕ್ಕೋಸ್ಕರ ಅವರು ಕುರಾಚಿಲ್ ಎಕ್ಸ್ಪೆಂಡಿಷನ್ನ ಪ್ಲ್ಯಾನ್ ಮಾಡ್ತಾರೆ. ಬಟ್ ಇದ್ರಲ್ಲಿ ಕೂಡ ಫೇಲ್ ಆಗ್ತಾರೆ, ಇವನ್ನ ಹಿಡಿಯೋಕ್ಕೆ ಕೂಡ ಆಗಲ್ಲ. ಸೊ ಅಲ್ಲೂ ಕೂಡ ದುಡ್ಡು ವೇಸ್ಟ್ ಆಗುತ್ತೆ ಆಯಿತಾ. ಇದಾದಮೇಲೆ ನಮ್ಮ ಅಣ್ಣ ಇನ್ನೊಂದು ಪ್ಲ್ಯಾನ್ ಕೂಡ ಮಾಡ್ತಾನೆ. ನಮ್ಮ ಅಣ್ಣಂದೆಲ್ಲ ಫೇಲಿಯರ್ಸೆ, ಡೋಂಟ್ ವರಿ, ನಮ್ಮ ಅಣ್ಣಂದೆಲ್ಲ ಫೇಲಿಯರ್ಸೆ. ಇನ್ನೊಂದು ಏನಂದರೆ, ಅಣ್ಣ ಮೆಂಟಲಿ ಫಿಕ್ಸ್ ಆಗಿರ್ತಾನೆ, ನನಗೆ ಗೊತ್ತಿಲ್ಲ ಗುರು, ನನ್ನ ಕ್ಯಾಪಿಟಲ್ ಏನಿದೆ ಅದು ನನ್ನ ಪ್ರಕಾರ ಸೆಂಟರಲ್ಲೇ ಬರಬೇಕು ಅಂತ. ಬಟ್ ಡೆಲ್ಲಿನ ಮೂವ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಏನಾಗತ್ತಂದರೆ, ಖೊರಾಸನ್, KHORASON, ಖೊರಾಸನ್ ಅನ್ನೋ ರೀಜನಲ್ಲಿ, ಓಕೆ, ದಿಸ್ ಇಸ್ ಜನರಲಿ ಟು ದ ಅರಬ್ ರೀಜನ್, ಅರಬ್ ಸೈಡ್ ಬರುತ್ತೆ ಇದು. ಖೊರಾಸನ್ ಅನ್ನೋ ರೀಜನಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿದ್ದಂಥ ರಾಜ ತೀರೋಗ್ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಖೊರಾಸನ್ ಅನ್ನೋ ಊರಲ್ಲಿ ಅಲ್ಲಿದ್ದಂಥ ರಾಜ ಏನಿದ್ದಾರೆ ತೀರೋಗ್ತಾರೆ. ಇದರಿಂದ ಅಲ್ಲಿ ವಾರ್ ಆಫ್ ಸಕ್ಸೆಷನ್ ಸ್ಟಾರ್ಟ್ ಆಗುತ್ತೆ. ವಾರ್ ಆಫ್ ಸಕ್ಸೆಷನ್ ಅಂದರೆ ನೆಕ್ಸ್ಟಲ್ಲಿ ಯಾರು ರಾಜ ಆಗಬೇಕು ಅಂತ. ಸೊ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಈಗ ಜಗಳಗಳಾಗ್ತಿದೆ.
ಸೊ ಈ ಟೈಮಲ್ಲಿ ಡೆಲ್ಲಿಯಲ್ಲಿ ಕೂತಂಥ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಹೆಂಗಿದ್ರು ಅಲ್ಲಿ ಸದ್ಯಕ್ಕೆ ರಾಜ ಇಲ್ಲ, ಹೊಡೆದಾಟಗಳಾಗ್ತಿವೆ, ನಾನು ಯಾಕೆ ಆ ಪರ್ಟಿಕ್ಯುಲರ್ ಮೇಲೆ ವಾರ್ ಸ್ಟಾರ್ಟ್ ಮಾಡಿ, ಯುದ್ಧ ಸ್ಟಾರ್ಟ್ ಮಾಡಿ ಅದನ್ನ ಗೆಲ್ಲಬಾರ್ದು. ಸೊ ಅದನ್ನು ಯುದ್ಧ ಮಾಡಿದ್ರೆ ಏನಾಗುತ್ತೆ, ನನ್ನ ಪರ್ಟಿಕ್ಯುಲರ್ ಟೆರಿಟರಿ ಏನಿದೆ ಡೆಲ್ಲಿ, ಅದು ಆಲ್ಮೋಸ್ಟ್ ಅದನ್ನು ಕಬ್ಜಾ ಮಾಡಿದ್ಮೇಲೆ ಸೆಂಟರ್ ಥರನೇ ಕಾಣುತ್ತೆ ಅಂತ ಅವ್ರ ತಲೆಯಲ್ಲಿ ಫಿಕ್ಸ್ ಆಗ್ತಾರೆ. ಕ್ಯಾಪಿಟಲ್ನ ಸೆಂಟ್ರಿಗೆ ಮೂವ್ ಮಾಡೋಕ್ಕಂತೂ ಆಗಲಿಲ್ಲ, ಸುತ್ತಮುತ್ತ ಇರೋ ಜಾಗನಾದರೂ ಹೊಡ್ಕೊಂಡ್ರೆ ಡೆಲ್ಲಿನೇ ಸೆಂಟ್ರ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡವ್ರು ಏನಂತಾರೆ, ಖೊರಾಸಾನ್ನ ಕಬ್ಜಾ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಆಯಿತಾ, ಅದಕ್ಕೆ ಅವ್ರು ಏನು ಮಾಡಬೇಕು, ಈಗ ನೆನ್ಪಿಟ್ಕೊಳ್ಳಿ, ಡೆಲ್ಲಿಯಿಂದ ಖೊರಾಸಾನ್ಗೆ ಹೋಗಬೇಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಅಷ್ಟು ಈಸಿ ಅಲ್ಲ ಅದು. ಇಟ್ಸ್ ನಾಟ್ ಅ ಡೈರೆಕ್ಟ್ ಜರ್ನಿ. ಒಂದು ನಿಮಿಷ, ಇಟ್ಸ್ ನಾಟ್ ಅ ಡೈರೆಕ್ಟ್ ಜರ್ನಿ. ಯಾಕಂದರೆ ಇಲ್ಲಿ ಹಿಮಾಲಯಾಸ್ ಬರುತ್ತೆ, ಗುಡ್ಡಗಳು ಬರುತ್ತೆ, ಬೆಟ್ಟಗಳು ಬರುತ್ತೆ ಅಲ್ವಾ, ಅಷ್ಟು ಈಸಿಯಾಗಿ ದಾಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಮಹಾನ್ ಭಾವ 2 months ಪ್ರಿಪ್ರೇಷನ್ ಮಾಡ್ತಾನೆ ಯುದ್ಧಕ್ಕೆ. ಆರ್ಮಿ ಸೋಲ್ಜರ್ಸ್ನ ಹೈಯರ್ ಮಾಡ್ತಾನೆ, ಅವರಿಗೆ ಸ್ಯಾಲರೀಸ್ ಕೂಡ ಕೊಡ್ತಾನೆ, ಅಡ್ವಾನ್ಸಲ್ಲಿ ಸ್ಯಾಲರೀಸ್ ಕೂಡ ಕೊಡ್ತಾರೆ. ಆಯಿತಾ, ಎಲ್ಲ ರೆಡಿ ಮಾಡ್ತಾರೆ. 2 months ಹಣ ಯುದ್ಧ ಮಾಡೋ ಸ್ಕೆಚಲ್ಲಿ ಪ್ಲ್ಯಾನ್ ಮಾಡ್ತಾನೆ. ಯಾರ ಮೇಲೆ ಯುದ್ಧ ಮಾಡಬೇಕು, ಖೊರಾಸಾನ್ ಮೇಲೆ, ಖೊರಾಸಾನ್ ಸಿಟಿ ಮೇಲೆ ಯುದ್ಧ ಮಾಡಬೇಕಾಗತ್ತೆ. ಬಟ್ ಯಪ್ಪ ಪ್ರಿಪ್ರೇಷನ್ ಮಾಡ್ತಿರ್ಬೇಕಾದ್ರೇ ಖೊರಾಸಾನಲ್ಲಿ ವಾರ್ ಆಫ್ ಸಕ್ಸೆಷನ್ ಮುಗಿದೋಗಿ ಅವರು ತಮ್ಮ ರಾಜನ ಎಲೆಕ್ಟ್ ಮಾಡ್ಕೊಬಿಡ್ತಾರೆ. ಸೊ ದೇರ್ ಇಸ್ ಅ ಕಿಂಗ್ ನಾವು, ಮತ್ತೆ ಅಲ್ಲಿ ರಾಜ ಬಂದುಬಿಡ್ತಾನೆ ಖೊರಾಸಾನ್ ರೀಜನಲ್ಲಿ. ಆಯಿತಾ, ಇವ್ರೇನು ಅನ್ಕೊಂಡಿದ್ರು ಯುದ್ಧ ಮಾಡಿ ಗೆದ್ದು ಬಿಡೋಣ, ಬಿಕಾಸ್ ಅಲ್ಲಿ ರಾಜ ಇಲ್ಲ ಅಂತ. ಬಟ್ ಇವ್ರು 2 months ಪ್ರಿಪ್ರೇಷನ್ ಟೈಮ್ ಏನು ತಗೊಂಡ್ರಲ್ವಾ, ಅದರಲ್ಲಿ ಅಲ್ಲೊಬ್ಬ ಹೊಸ ರಾಜ ಎಲೆಕ್ಟ್ ಆಗ್ತಾನೆ. ಅದಲ್ಲದೆ ಸುತ್ತಮುತ್ತ ಇರುವಂಥ ರಾಜರು ಕೂಡ ಈ ರಾಜನಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ರಾಜ ಈಗ ಸ್ಟ್ರಾಂಗ್ ಆಗಿಬಿಡ್ತಾನೆ. ಸಿನ್ಸ್ ದಟ್ ಕಿಂಗ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ನಾವು, ಸೊ ಇವರು ಯುದ್ಧನೇ ಮಾಡಲ್ಲ, ಬಿಟ್ಬಿಡ್ತಾರೆ. ಸೊ ಈ ಯುದ್ಧಕ್ಕೆ ಪ್ರಿಪ್ರೇಷನ್ಗೆ ಏನೇನು ದುಡ್ಡು ಖರ್ಚಾಯ್ತಲ್ವಾ, ಇದು ಕೂಡ ವೇಸ್ಟ್ ಆಗೋಗುತ್ತೆ. ಸೊ ನಮ್ಮಣ್ಣ ಇದುವರೆಗೂ ಏನೇನು ಸ್ಕೆಚ್ ಹಾಕಿದೆ, 4 ಸ್ಕೆಚ್ ಹಾಕಿದ್ರು. ಒಂದು ಗಂಗಾದ್ವಾಬ್ ರೀಜನಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಫೇಲ್. ಇನ್ನೊಂದು ಕಡೆ ಕ್ಯಾಪಿಟಲ್ನ ಸೆಂಟರ್ಗೆ ಮೂವ್ ಮಾಡೋದು ಇಂಡಿಯಾಗೆ, ಫೇಲ್. 3ನೇದು ನೋಬಲ್ಸ್ನ ತಿರುಗಿ ಬಿದ್ದಂಥ ರೆಬೆಲ್ಸ್ನ ಹಿಡಿಬೇಕು ಅನ್ಕೊಂಡ, ಫೇಲ್. 4ನೇದು ಖೊರಾಸಾನ್ ರೀಜನ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡ್ರು, ಅದು ಕೂಡ ಫೇಲ್ ಆಗೋಯ್ತು. ಸೊ 4 failures. ಇದಾದಮೇಲೆ ಇವ್ರ ಟೈಮ್ ಪೀರಿಯಡಲ್ಲಿ ಹಿ ಥಿಂಕ್ಸ್ ಆಫ್ ಸಮಥಿಂಗ್ ಬಿಗ್. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅದೇನೆಂದರೆ ಚೀಪ್ ಅಗ್ರಿಕಲ್ಚರಲ್ ಲೋನ್ಸ್. ಒಂದು ನಿಮಿಷ, ಹಿ ಥಿಂಕ್ಸ್ ಆಫ್ ಚೀಪ್ ಅಗ್ರಿಕಲ್ಚರ್ ಲೋನ್ಸ್, ರೈತರಿಗೆ ಚೀಪ್ ಲೋನ್ಸ್ ಕೊಡಬೇಕು ಅಂತ. ಓಕೆ, ಅದಕ್ಕೋಸ್ಕರ ಅವರನ್ನು ಡಿಪಾರ್ಟ್ಮೆಂಟ್ನೇ ಶುರು ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ ಹೆಸರು ದಿವಾನ್ ಎ. ನೆನ್ಪಿಟ್ಕೊಳ್ಳಿ, ಅದು ಹೇಳ್ತೇನೆ ನಾನು ಒಂದು ನಿಮಿಷ. ದಿವಾನ್ ಎ ಕೋಹಿ ಅಲ್ಲ, ನೆನ್ಪಿಟ್ಕೊಳ್ಳಿ, ದಿವಾನ್ ಎ ಕೋಹಿ ಅಲ್ಲ ಅದು, ಇಟ್ ಈಸ್ ದಿವಾನೆ ಕೋಹಿ. ಅರೇಬಿಕ್ ಇದು ಐ ಥರ, ದಿವಾನೆ ಕೋಹಿ. ನಾನು ಯಾವಾಗ ಎ ಅಂತೀನೋ ನೀವು ಐ ಬರಿಬೇಕಾಗತ್ತೆ. ದಿವಾನೆ ಕೋಹಿ ಅನ್ನೋ ಒಂದು ಡಿಪಾರ್ಟ್ಮೆಂಟ್ನ ಸೃಷ್ಟಿ ಮಾಡ್ತಾರೆ. ಈ ಡಿಪಾರ್ಟ್ಮೆಂಟ್ದು ಗುರಿ ಏನಪ್ಪ ಅಂದರೆ ಫಾರ್ಮರ್ಸ್ಗೆ ಚೀಪ್ ಲೋನ್ಸ್ ಕೊಡುವಂಥದ್ದು, ಕಮ್ಮಿ ಬಡ್ಡಿಯಲ್ಲಿ ಲೋನ್ಸ್ನ ಕೊಟ್ಟು ಅಗ್ರಿಕಲ್ಚರ್ ಪ್ರೊಡ್ಯೂಸ್ನ ಜಾಸ್ತಿ ಮಾಡೋದು. ಬಟ್ ಜನ ಚೀಪ್ ಲೋನ್ಸ್ನ ತಗೊಳ್ತಾರೆ, ಬಟ್ ತಮ್ಮ ಪರ್ಸ್ನಲ್ ಯೂಸ್ ಮಾಡ್ಕೊಳ್ತಾರೆ. ಅಗ್ರಿಕಲ್ಚರ್ ಮೇಲೆ ತಗೊಳ್ಳಲ್ಲ, ಅಗ್ರಿಕಲ್ಚರ್ ಹೆಸರಲ್ಲಿ ತಗೊಳ್ತಾರೆ, ಬಟ್ ವ್ಯವಸಾಯ ಮಾಡೋ ಬದಲು ಕಾರ್ ಬೈಕ್ ತಗೊಂಡಂಗೆ ಚೀಪ್ ಲೋನ್ಸ್ ಅಲ್ವಾ. ಸೊ ಬೇರೆ ಕೆಲಸಕ್ಕೆ ಈ ದುಡ್ಡನ್ನ ಬಳಸ್ತಾರೆ. ಇದರಿಂದ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಕೂಡ ಜಾಸ್ತಿ ಆಗಲ್ಲ. ಟ್ಯಾಕ್ಸ್ ಲೋನ್ಸ್ ಇಂಟ್ರೆಸ್ಟ್ ಕಮ್ಮಿ ಇರೋದ್ರಿಂದ ಜನರೇಷನ್ ಆಫ್ ಟ್ಯಾಕ್ಸ್ ಆರ್ ರೆವೆನ್ಯೂ ಕೂಡ ಸ್ಟ್ರಾಂಗ್ ಆಗಿರಲ್ಲ. ಸೊ ಇದು ಕೂಡ ಫೇಲ್ ಆಗುತ್ತೆ. ಅಗ್ರಿಕಲ್ಚರ್ ಕೊಟ್ಟಂಥ ಲೋನ್ಸ್ನ ಜನ ತಗೊಂಡು ಅಗ್ರಿಕಲ್ಚರ್ ಮಾಡೋ ಬದಲು ಬೇರೆ ಕೆಲಸ ಮಾಡ್ತಾರೆ. ಸೊ ಇಲ್ಲೂ ಕೂಡ ಅದು ಫೇಲ್ ಆಗುತ್ತೆ. ಸೊ ನೀವು ನೋಡ್ಕೊಳ್ತಾ ಹೋದರೆ ನಮ್ಮ ಅಣ್ಣ ಏನೇ ಕೈ ಹಾಕಿದ್ರು ಕೂಡ ಎಲ್ಲ ಮಟಾಶೆ. ಅದಾದಮೇಲೆ 6ನೇದು ಅತಿ ಮುಖ್ಯವಾದೇದಂದರೆ ನೋಡಿ, ಇವ್ರ ಟೈಮ್ ಪೀರಿಯಡಲ್ಲಿ ಬೆಳ್ಳಿ ಶಾರ್ಟೇಜ್ ಆಗುತ್ತೆ. ದೇರ್ ಇಸ್ ಅ ಶಾರ್ಟೇಜ್ ಆಫ್ ಸಿಲ್ವರ್. ಇವ್ರ ಟೈಮ್ ಪೀರಿಯಡಲ್ಲಿ ಸಿಲ್ವರ್ ಶಾರ್ಟೇಜ್ ಆಗುತ್ತೆ. ಆಯಿತಾ, ಬಟ್ ಇವ್ರ ಆಸ್ಥಾನದಲ್ಲಿ ಏನಾಗ್ತಿತ್ತು ಅಂದರೆ ಸಿಲ್ವರ್ ಕಾಯಿನ್ಸ್ ಬಳಕೆಯಲ್ಲಿತ್ತು. ನೆನ್ಪಿಟ್ಕೊಳ್ಳಿ, ದೇರ್ ವೇರ್ ಸಿಲ್ವರ್ ಕಾಯಿನ್ಸ್, ಬೆಳ್ಳಿಯಿಂದ ಮಾಡಿದಂಥ ನಾಣ್ಯಗಳಿದ್ವು. ಬಟ್ ಇಲ್ಲಿ ಏನಾಗಿದೆ, ಸಿಲ್ವರ್ದು ಶಾರ್ಟೇಜ್ ಆಗಿರೋದ್ರಿಂದ ನೋಡಿ ಅವರು ಒಂದು ಫಿಯೇಟ್ ಕರೆನ್ಸಿನ ಹುಟ್ಟಾಕ್ತಾರೆ, ಫಿಯೇಟ್ ಕರೆನ್ಸಿ. ಸೊ ಇವಾಗ ಫಿಯೇಟ್ ಕರೆನ್ಸಿ ಅಂದರೆ ಏನಪ್ಪ ಅಂತ ನೀವು ಕೇಳೋದಾರೆ ನೋಡಿ, ಭಾರತದಲ್ಲಿ ನಾವು 500 rupees ನೋಟ್ ಇಟ್ಟಿದ್ದೇವೆ ಅಲ್ವಾ, 500 rupees ನೋಟ್ ಇದ್ದೇವೆ. ಬಟ್ ಈ ನೋಟ್ ಬೆಲೆ 500 ರೂಪಾಯಿ ಅಲ್ಲ, ಇದು ಪೇಪರ್, ಇದೊಂದು 5 ರೂಪಾಯಿ ಆಗಿರ್ಬೋದು. ಬಟ್ ನಾವೇನಂತ ಹೇಳ್ತೇವೆ, ಈ ನೋಟಿನ ಬೆಲೆ 500 ರೂಪಾಯಿ ಅಂತ ಹೇಳ್ತೇವೆ. ಸೊ ಬಳಸುವಂಥ ವಸ್ತುವಿನ ಬೆಲೆ ಹಾಗೂ ಆ ನೋಟ್ನ ಬೆಲೆ ಬೇರೆ ಬೇರೆ. ಪೇಪರ್ ಬೆಲೆ 5 ರೂಪಾಯಿ ಆಗಿರ್ಬೋದು, 500 ರೂಪಾಯಿ ನೋಡ್ದು, ಬಟ್ ನಾವು ಅದನ್ನ 500 ರೂಪಾಯಿ ಅಂತ ಏನು ಹೇಳ್ತೇವೆ, ಇದನ್ನು ನಾವು ಫಿಯೇಟ್ ಕರೆನ್ಸಿ ಅಂತ ಕರಿತೇವೆ, ಅಥವಾ ನಾವು ಇದನ್ನ ಟೋಕನ್ ಕರೆನ್ಸಿ ಅಂತ ಕೂಡ ಕರಿತೇವೆ. ಫಿಯೇಟ್ ಕರೆನ್ಸಿ ಆರ್ ಟೋಕನ್ ಕರೆನ್ಸಿ, ಎಕಾನಮಿಯಲ್ಲಿ ನಾನು ಇದನ್ನ ಹೇಳಿರ್ತೇನೆ ಒಂದ್ಸಲ, ಇಫ್ ಐ ಆಮ್ ನಾಟ್ ರಾಂಗ್, ಫಿಯೇಟ್ ಕರೆನ್ಸಿ ಆರ್ ಟೋಕನ್ ಕರೆನ್ಸಿ ಅಂತ ಕರಿತೇವೆ. ಸೊ ನಮ್ಮ ಅಣ್ಣ ಏನಂತಾನೆ, ಒಂದು ಕೆಲಸ ಮಾಡೋಣ, ಸಿಲ್ವರ್ ಸಿಗ್ತಿಲ್ಲ, ಸೊ ಕಾಪರ್ ಮತ್ತು ಬ್ರಾನ್ಸಿಂದ ಕಾಯಿನ್ ಮಾಡೋಣ. ಕಾಪರ್ ಆ್ಯಂಡ್ ಬ್ರಾನ್ಸ್ನ ಬಳಸಿ ನಾವು
ಕಾಯಿನ್ಸ್ ರೆಡಿ ಮಾಡೋಣ. ಸಿಲ್ವರ್ ಸಿಕ್ತಿಲ್ಲ, ಬೆಳ್ಳಿ ಸಿಕ್ತಿಲ್ಲ, ಹೋಗ್ಲಿ ಬಿಡಿ. ಕಾಪರ್ ಮತ್ತು ಬ್ರಾನ್ಸ್, ತಾಮ್ರ ಮತ್ತು ಸಿಲ್ವರ್, ಕಾಪರ್ ಮತ್ತು ಬ್ರಾನ್ಸ್, ಅದೇ ತಾಮ್ರದಿಂದ ಒಂದು ಕೆಲಸ ಮಾಡೋಣ. ನಾವು ಒಂದು ಕೆಲಸ ಮಾಡೋಣ, ಇಲ್ಲಿ ಕಾಯಿನ್ಸ್ ರೆಡಿ ಮಾಡೋಣ. ಬಟ್ ಬೆಲೆ ಏನಿದೆ, ಸಿಲ್ವರ್ ಕಾಯಿನ್ ಕೂಡ 1000 ರೂಪಾಯಿ ಆಗಿದ್ದರೆ ಈ ಕಾಯಿನ್ ಬೆಲೆ ಕೂಡ 1000 ರೂಪಾಯಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಏನು ಮಾಡ್ತಿದ್ದಾರೆ, ಸಿಲ್ವರ್ ಕಾಯಿನ್ಗೆ ಸಮಾನವಾದಂಥ ಕಾಯಿನ್ನ ರೆಡಿ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬೆಳ್ಳಿ ಬಳಸ್ತಾ ಇಲ್ಲ, ಕಾಪರ್ ಮತ್ತು ಬ್ರಾನ್ಸ್ನ ಬಳಸ್ತಾ ಇದ್ದಾರೆ. ಕಾಪರ್ ಮತ್ತು ಬ್ರಾನ್ಸ್ನ ಬಳಸ್ತಿದ್ದಾರೆ, ಸಿಲ್ವರ್ನ ಬೆಳೆಸ್ತಿಲ್ಲ. ಅರ್ಥ ಆಗ್ತಿದೆಯಾ? ಇದರಿಂದ ಏನಾಯ್ತಂದರೆ ಫೇಕ್ ಕರೆನ್ಸಿಗಳ ಸ್ಥಾಪನೆ ಶುರುವಾಗುತ್ತೆ. ಯಾಕಂದರೆ ಎಲ್ಲರ ಹತ್ರನೂ ಕಾಪರ್ ಮತ್ತು ಬ್ರಾನ್ಸ್ ಇದ್ದೇ ಇರತ್ತಲ್ವಾ. ಸೊ ಕಮ್ಮಿ ಬೆಲೆಯಲ್ಲಿ ಈ ಐಟಮ್ಸ್ನ ಬಳಸಿ, ಆ ಕಮ್ಮಿ ಬೆಲೆಯಲ್ಲಿ ಈ ಧಾತುನ ಖರೀದಿ ಮಾಡಿ ಅವರೇ ತಮ್ಮ ಮನೆಯಲ್ಲಿ ಕಾಯಿನ್ಸ್ನ ರೆಡಿ ಮಾಡ್ಕೊಂಡು ಮಾರಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲೇನಾಗ್ತಿದೆ, ಫೇಕ್ ಕರೆನ್ಸಿ ಸಿಸ್ಟಮಲ್ಲಿ ರನ್ ಆಗೋಕ್ಕೆ ಶುರುವಾಗುತ್ತೆ. ಬಿಕಾಸ್ ಬೆಳ್ಳಿನ ಖರೀದಿ ಮಾಡೋದು ಕಮ್ಮಿ. ಫಾರ್ ಎಕ್ಸಾಂಪಲ್ 1 ರೂಪಾಯಿಗೆ ನೀವು ಆ ಕಾಲದಲ್ಲಿ 4 ಗ್ರಾಮ್ ಬೆಳ್ಳಿ ತೊಗೊಳ್ತಿದ್ರು ಅಂತ ಇಟ್ಕೊಳ್ಳಿ, ಅಂದ್ಕೊಳ್ಳಿ ಸುಮ್ಮನೆ. ಅದೇ 1 ರೂಪಾಯಿಗೆ ನಿಮಗೆ 40 ಗ್ರಾಮ್ ಕಾಪರ್ ಮತ್ತು ಬ್ರಾನ್ಸ್ ಸಿಗತ್ತೆ ಅಂತ ಇಟ್ಕೊಳ್ಳಿ. ಸೊ ಏನಾಗುತ್ತೆ, ನೀವು 1 ರೂಪಾಯಿ ಖರ್ಚು ಮಾಡಿ ಈ ಥರ 10 ಫೇಕ್ ಕಾಯಿನ್ನ ಸೃಷ್ಟಿ ಮಾಡ್ಕೋಬೋದಿತ್ತು. ಸೊ ಇದರಿಂದ ಏನಾಯಿತು, ಫೇಕ್ ಕರೆನ್ಸಿ ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಯಪ್ಪ ಮಾಡಿದಂಥ ಇನ್ನೊಂದು ಅಟೆಂಪ್ಟ್ ಕೂಡ ಫೇಲ್ ಆಗುತ್ತೆ. ಸೊ 6 ಇಂಪಾರ್ಟೆಂಟ್ ಸ್ಟೇಜಸ್, ಇನಿಷಿಯೇಟಿವ್ಸ್ನ ನಮ್ಮ ಬಾಸ್ ತಗೊಳ್ತಾರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು. ಬಟ್ ಯಾವುದು ಸಕ್ಸಸ್ ಆಗಲ್ಲ, ಎಲ್ಲ ಕೈ ತೊಳ್ಕೊಳ್ತಾ ಹೋಗ್ತಾರೆ. ಆಯ್ತಾ? ಒನ್ ಆಫ್ ದ ಮೋಸ್ಟ್ ಫೇಲ್ಡ್ ಕಿಂಗ್ ಅಂತ ಅಂದ್ಕೊಂಡ್ರು ಕೂಡ ಇಟ್ ವಾಸ್ ಮೊಹಮ್ಮದ್ ಬಿನ್ ತುಗ್ಲಕ್. ನೆನ್ಪಿಟ್ಕೊಳ್ಳಿ ಆಯಿತಾ? ಮೊಹಮ್ಮದ್ ಬಿನ್ ತುಗ್ಲಕ್ ಟೈಮ್ ಪೀರಿಯಡಲ್ಲೇ ಒಬ್ಬ ಟ್ರಾವೆಲರ್ ಕೂಡ ಬರ್ತಾರೆ ಭಾರತಕ್ಕೆ. ಅವ್ರ ಹೆಸರು ಇಬ್ನ್ ಬತೂತಾ ಅಂತ. ಟ್ರಾವೆಲರ್ ಅಂದರೆ ಬೇರೆ ದೇಶದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಸುಮ್ಮನೆ ಊರು ಸುತ್ತಿರ್ತಾರೆ. ಬೇರೆ ಬೇರೆ ಊರುಗಳನ್ನ ಸುತ್ತಿ ಆ ದೇಶದಲ್ಲಿರುವಂಥ ಜನರ ಬಗ್ಗೆ, ರಾಜನ ಬಗ್ಗೆ ನೋಟ್ ಡೌನ್ ಮಾಡ್ತಿರ್ತಾರೆ. ಓಕೆ, ಇಟ್ ಇಸ್ ಟ್ರಾವೆಲರ್ಸ್. ಇವ್ರ ಹೆಸರು ಬಂದುಬಿಟ್ಟು ಇಬ್ನ್ ಬತೂತಾ ಅಂತ. ಹಿ ವಾಸ್ ಅರಬ್ ಟ್ರಾವೆಲರ್, ಅರಬ್ ದೇಶದಿಂದ ಬರುವಂಥ ಟ್ರಾವೆಲರ್ ಇಬ್ನ್ ಬತೂತಾ. ಆಯಿತಾ? ಇಬ್ನ್ ಬತೂತಾ ಯಾವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಆಸ್ಥಾನಕ್ಕೆ ಬರ್ತಾನೋ, ನಮ್ಮಣ್ಣ ಹ್ಯಾಪಿ ಮೂಡಲ್ಲಿ ಇರ್ತಾನೆ ಆ ಟೈಮಲ್ಲಿ. ವಾವ್, ನಮ್ಮಣ್ಣ ಫುಲ್ ಹ್ಯಾಪಿ ಮೂಡ್. ಇಬ್ನ್ ಬತೂತನ ನೋಡಿ ತುಂಬ ಖುಷಿಯಾಗಿ, ಸಿಕ್ಕಾಪಟ್ಟೆ ಖುಷಿಪಟ್ಟು ಇನ್ಸ್ಟೆಂಟಾಗಿ ತನ್ನ ಆಸ್ಥಾನದಲ್ಲಿ ಅವನು ಚೀಫ್ ಕಾಜಿಯಾಗಿ ನೇಮಕ ಮಾಡಿಬಿಡ್ತಾರೆ. ಚೀಫ್ ಕಾಜಿ ಆಫ್ ಡೆಲ್ಲಿಯಾಗಿ ನೇಮಕ ಮಾಡ್ತಾರೆ. ಕಾಜಿ ಅಂದರೆ ಜುಡಿಷರಿನ ನೋಡ್ಕೊಳ್ಳುವಂಥ ಒಬ್ಬ ವ್ಯಕ್ತಿ, ಚೀಫ್ ಕಾಜಿ. ಆಯಿತಾ? ಈಗ ಕರೆಂಟ್ ವರ್ಡ್ಸಲ್ಲಿ ಮಾತಾಡಿದ್ರೆ ಡಿಫೆನ್ಸ್ ಮಿನಿಸ್ಟರ್ ಥರನೇ ಲಾ ಮಿನಿಸ್ಟರ್ ಅಂತ ಅಂದ್ಕೊಳ್ಳಿ. ಅಂಥ ಪೊಸಿಷನ್ನ ಕೊಟ್ಬಿಡ್ತಾರೆ ಇಬ್ನ್ ಬತೂತಾಗೆ. ಇಬ್ನ್ ಬತೂತಾ ಬಂದ, ನಮಸ್ಕಾರ ಅಂದ, ನಮ್ಮಣ್ಣ ಫುಲ್ ಹ್ಯಾಪಿ ಆಗಿಬಿಟ್ರು. ಅವ್ರನ್ನ ಏನು ಮಾಡ್ತಾರೆ, ಚೀಫ್ ಕಾಜಿ ಆಫ್ ಡೆಲ್ಲಿಯಾಗಿ ಅಪಾಯಿಂಟ್ ಮಾಡ್ತಾರೆ, ಚೀಫ್ ಕಾಜಿ. ಬಟ್ ಯಾವಾಗ ಇಬ್ನ್ ಬತೂತಾ ಅವರು ಚೀಫ್ ಕಾಜಿಯಾಗಿ ಅಪಾಯಿಂಟ್ ಆಗ್ತಾರಲ್ವಾ, ಆವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರದ್ದು ರಿಯಲ್ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ನಮ್ಮಣ್ಣ ಒಂದಿನ ಫುಲ್ ಹ್ಯಾಪಿಯಾಗಿರ್ತಾನೆ, ಒಂದಿನ ಫುಲ್ ಸ್ಯಾಡ್ ಆಗಿರ್ತಾನೆ, ಒಂದಿನ ಜನ ಸಾಯಿಸ್ತಿರ್ತಾನೆ, ಒಂದಿನ ಜನ ಗಿಫ್ಟ್ ಕೊಡ್ತಿರ್ತಾನೆ, ಈ ಅಪ್ಪನ ಜೊತೆ ನಂಗೆ ಇರೋಕ್ಕಾಗಲ್ಲ ಅಂತ ಇಬ್ನ್ ಬತೂತಾ ಅವರು ಎಸ್ಕೇಪ್ ಆಗಿಬಿಡ್ತಾರೆ ಆ ಜಾಗದಿಂದ. ಹಿ ರನ್ಸ್ ಅವೇ. ಏನೋ ಒಂದು ಚಿಕ್ಕ ಅವಕಾಶ ಸಿಗುತ್ತೆ ಈ ಅಪ್ಪನಿಂದ ತಪ್ಪಿಸ್ಕೊಳ್ಳೋಕ್ಕೆ, ಅವಕಾಶನ ಬಳಸ್ಕೊಂಡು ಇಬ್ನ್ ಬತೂತಾ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಯಾರ ಕೈಯಿಂದ? ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರ ಕೈಯಿಂದ. ಆ್ಯಂಡ್ ಅವರು ಮೊಹಮ್ಮದ್ ಬಿನ್ ತುಗ್ಲಕ್ ಕೋರ್ಟಲ್ಲಿ ಅವರ ವ್ಯಕ್ತಿತ್ವನ ಅವರು ಒಂದು ಪುಸ್ತಕದಲ್ಲಿ ಬರೀತಾರೆ. ಆ ಪುಸ್ತಕದ ಹೆಸರು ರೆಹಲಾ. ನೆನ್ಪಿಟ್ಕೊಳ್ಳಿ, ಇಬ್ನ್ ಬತೂತಾ ಅವರು ರೆಹಲಾ ಅನ್ನೋ ಒಂದು ಪುಸ್ತಕನ ಬರೆದಿದ್ದಾರೆ, ರೆಹಲಾ ಅಂತ ಕೂಡ ಕರೀತಾರೆ. ಈ ಪುಸ್ತಕದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಅವರ ಸೈಕೋಯಿಸ್ಟಿಕ್ ಕ್ಯಾರೆಕ್ಟರ್, ಸ್ಯಾಡಿಸ್ಟ್ ಕ್ಯಾರೆಕ್ಟರ್, ಟೂ ಫೇಸ್ಡ್ ಕ್ಯಾರೆಕ್ಟರ್ ಬಗ್ಗೆ ಅವರು ಡೀಟೇಲ್ಸ್ ಕೊಡ್ತಾರೆ. ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇತ್ತು, ಜನ ಹೆಂಗೆ ಇವ್ರನ್ನ ಇಷ್ಟಪಡ್ತಿರಲಿಲ್ಲ, ಪ್ರತಿಯೊಂದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ರೆಹಲಾ ಇಷ್ಟು ನೆನಪಿದ್ರೆ ಸಾಕು, ಇಬ್ನ್ ಬತೂತಾ. ಆಯಿತಾ? ಇವ್ರ ಹೆಸರು ಬಂದ ಕೂಡಲೇ ಅವ್ರಿಗೆ ಚೀಫ್ ಕಾಜಿ ಆಫ್ ಡೆಲ್ಲಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಅದಾದಮೇಲೆ ಮತ್ತೊಂದು ಸಲ ಅಣ್ಣನ ಜೈಲಿಗೆ ಕೂಡ ಕಳಿಸ್ತಾರೆ. ಮತ್ತೆ ಚೀಫ್ ಕಾಜಿ ಆಫ್ ಡೆಲ್ಲಿಯಾಗಿ ಅಪಾಯಿಂಟ್ ಮಾಡ್ತಾರೆ. ಅದಾದಮೇಲೆ ಇವ್ರಿಗೊಂದು ಅವಕಾಶ ಸಿಗುತ್ತೆ ಇಬ್ನ್ ಬತೂತಾ ಅವ್ರಿಗೆ ಅವ್ರ ಕೈಯಿಂದ ಎಸ್ಕೇಪ್ ಆಗೋದಕ್ಕೆ. ಅಣ್ಣ ಸೈಲೆಂಟಾಗಿ ಅವಕಾಶ ತೊಗೊಂಡು ಎಸ್ಕೇಪ್ ಆಗಿಬಿಡ್ತಾನೆ. ಆಯಿತಾ? ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಇಂಪಾರ್ಟೆಂಟ್ ಫೇಸ್ ಇಸ್ ಓನ್ಲಿ ಒನ್ ಥಿಂಗ್. ಇಬ್ನ್ ಬತೂತಾ ಅವರು ಯಾವ ಪುಸ್ತಕನ ಬರೆದಿದ್ದಾರೆ ಅಂತ ಕೇಳಿದ್ರೆ ಇಟ್ಸ್ ರೆಹಲಾ. ಅಥವಾ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರು ಯಾವಾಗ ಪವರಲ್ಲಿ ಇರ್ತಾರೆ ಆ ಟೈಮಲ್ಲಿ ಬಂದಂಥ ಟ್ರಾವೆಲರ್ ಹೆಸರು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಇಟ್ಸ್ ಇಬ್ನ್ ಬತೂತಾ. ಅದಕ್ಕಿಂತ ಜಾಸ್ತಿ ಬೇಡ. ಆ್ಯಂಡ್ ಮೆಡೈವಲ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ UPSCಯಲ್ಲಿ 2 ಕ್ವಶನ್ ಬಂದರೆ ಅದು ದೊಡ್ಡದು. ಪ್ರಿಲಿಮ್ಸಲ್ಲಿ 2 ಕ್ವಶನ್ಸ್ ಬರೋದು ತುಂಬ ದೊಡ್ಡದು. ಮೇನ್ಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 1 ಕ್ವಶನ್. ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಬೇಕಾಗಿರುವಂಥದ್ದನ್ನ ನಾನು ಬೇರೆ ಕಡೆ ಕವರ್ ಮಾಡ್ತೇನೆ. ಇಲ್ಲೊಂದು ಓವರ್ ವ್ಯೂ ಇಟ್ಕೊಳ್ಳಿ ಸಾಕು. ಆಯಿತಾ? ಆ್ಯಂಡ್ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರು ಯಾವಾಗ ಪವರಲ್ಲಿ ಇರ್ತಾರಲ್ವ, ಆಲ್ಮೋಸ್ಟ್ 22ಕ್ಕಿಂತ ಹೆಚ್ಚಿನ ಸಾರಿ ಇಲ್ಲಿ ರಿವೋಲ್ಟ್ಸ್ ಆಗುತ್ತೆ. ರಿವೋಲ್ಟ್ಸ್ ಅಂದ್ರೆ ಏನು? ಜನ ತಿರುಗಿ ಬೀಳುವಂಥದ್ದು. 22 ಸಲ ಜನ ಈ ಅಪ್ಪ ಮಾಡ್ತಿರುವಂಥ ಕೆಲಸದ ಮೇಲೆ ರಿವೋಲ್ಟ್ ಮಾಡ್ತಾರೆ. ಜನ ಹೊರಗೆ ಬಂದು ದಂಡ ಎತ್ಕೊಂಡು ಬಂದು ಜಗಳ ಮಾಡ್ತಿರ್ತಾರೆ, ಸ್ಟ್ರೈಕ್ ಮಾಡ್ತಿರ್ತಾರೆ. ಬಟ್ ಈ ಅಪ್ಪನಿಗೆ ಆ ಸ್ಟ್ರೈಕ್ನ ಕಂಟ್ರೋಲ್ ಮಾಡೋಕ್ಕೆ ಕೂಡ ಆಗಲ್ಲ. ಹಿ ವಾಸ್ ನಾಟ್ ದಟ್ ಕ್ಯಾಪೇಬಲ್.
ಕಂಟ್ರೋಲ್ ಮಾಡೋಕ್ಕೆ ಕೂಡ ಆಗಲ್ಲ, ನೆನ್ಪಿಟ್ಕೊಳ್ಳಿ ಆಯಿತಾ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಇವರು ತೀರ್ ಹೋದ್ಮೇಲೆ ವೆನ್ ಹಿ ಡೈಸ್, ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರು ಯಾವಾಗ ತೀರ್ ಹೋಗ್ತಾರಲ್ವ ಅವಾಗ ಜನ ಕೂಡ ಫುಲ್ ಹ್ಯಾಪಿ ಆಗ್ತಾರೆ, ದೇವರೇ ನಮಗಿಂತ ರಾಜನಿಂದ ಮುಕ್ತಿ ಸಿಕ್ತು ಅಂತ. ಆ್ಯಂಡ್ ಮೋಸ್ಟ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರು ಕೂಡ ಹ್ಯಾಪಿ ಆಗಿರ್ತಾರೆ, ಬಿಕಾಸ್ ನನಗೂ ಕೊನೆಗೆ ಈ ಜನರಿಂದ ಮುಕ್ತಿ ಸಿಕ್ತಪ್ಪ ಅಂತ. ಬಿಕಾಸ್ ಎವ್ರಿ ಡೇ ಇವ್ರು ಲೆಟರ್ಸ್ ಬರೆದು ಒಂದು ತಲೆ ತಿಂತಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಸಿಕ್ಕಿದವ್ರನ್ನ ಹೆಂಗೆ ಬೇಕೋ ಹಾಗೆ ಡಿಸ್ಟರ್ಬ್ ಆದರೆ ಸಾಯಿಸ್ತಾ ಇರ್ತಾರೆ. ಸೊ ಜನ ಕೂಡ ರಾಜನ ಜೊತೆ ಹ್ಯಾಪಿ ಆಗಿಲ್ಲ, ಆ ರಾಜ ಕೂಡ ಜನರ ಜೊತೆ ಹ್ಯಾಪಿ ಆಗಿಲ್ಲ. ಸೊ ಯಾವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರು ತೀರೋಗ್ತಾರೋ ಆ ಟೈಮಲ್ಲಿ ಫುಲ್ ಹ್ಯಾಪಿನೆಸ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಇಬ್ಬರಿಗೂ ಕೂಡ ಆಯಿತಾ. ಇದು ನೆನ್ಪಿಟ್ಕೊಳ್ಳಿ, ಮೊಹಮ್ಮದ್ ಬಿನ್ ತುಗ್ಲಕ್ ದಿಷ್ಟೇ. ಆ್ಯಂಡ್ ಯು ಶುಡ್ ನೋ ಓನ್ಲಿ ಇನಿಷಿಯೇಟಿವ್ 6 ಫೇಲ್ಡ್ ಇನಿಷಿಯೇಟಿವ್ಸ್ ಮತ್ತು ಇಬ್ನು ಬತ್ತೂತಾ ಅವ್ರ ಬಗ್ಗೆ ಗೊತ್ತಿದ್ರೆ ಸಾಕು. ಅವ್ರು ತೀರ್ ಹೋದ್ಮೇಲೆ ನೆಕ್ಸ್ಟ್ ಫಿರೋಜ್ ಶಾ ತುಗ್ಲಕ್ ಅವರು ಪವರ್ಗೆ ಬರ್ತಾರೆ. ಫಿರೋಜ್ ಶಾ ತುಗ್ಲಕ್ ಅವರು ಟಿ ಅಂತ ಬರೀತಾರೆ ತುಗ್ಲಕ್ ಬದಲು ಫಿರೋಜ್ ಶಾ ತುಗ್ಲಕ್. ನೆನ್ಪಿಟ್ಕೊಳ್ಳಿ, ಫಿರೋಜ್ ಶಾ ತುಗ್ಲಕ್ ಅವ್ರು ಯಾವಾಗ ಪವರ್ಗೆ ಬರ್ತಾರಲ್ವ ಅವ್ರಿಗೆ ಗೊತ್ತಿರುತ್ತೆ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಜನರ ಹೃದಯದಲ್ಲಿ ಭಯ ಹುಟ್ಟಿಸಿದ್ದಾರೆ ಆಯಿತಾ. ಸಿಕ್ಕಾಪಟ್ಟೆ ಇನಿಷಿಯೇಟಿವ್ಸ್ ತೊಗೊಂಡು ಎಲ್ಲ ಫೇಲ್ ಆಗಿದ್ದಾರೆ, ಆ ಸ್ಥಾನದಲ್ಲಿದ್ದಂಥ ಮಿನಿಸ್ಟರ್ಸ್ ಕೂಡ ಎದುರ್ಕೊಂಡಿದ್ದಾರೆ. ಸೊ ನನಗೇನು ಮಾಡಬೇಕು, ಜನರ ಮನಸ್ಸನ್ನ ಗೆಲ್ಲಬೇಕು, ನೋಬೆಲ್ಸ್ ಮನಸ್ಸನ್ನ ಗೆಲ್ಲಬೇಕು, ಡೆಲ್ಲಿ ಸಲ್ತನಟ್ನ ಮತ್ತೆ ಎಸ್ಟಾಬ್ಲಿಷ್ ಸ್ಟ್ರಾಂಗ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ತುಂಬ ಇನಿಷಿಯೇಟಿವ್ಸ್ನ ತೊಗೊಬರ್ತಾರೆ. ನೋಡಿ, ಇನಿಷಿಯಲಿ ಯಾವಾಗ ಫಿರೋಜ್ ಶಾ ತುಗ್ಲಕ್ ಅವ್ರು ಪವರ್ಗೆ ಬರ್ತಾರೋ ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರು ಆಲ್ರೆಡಿ ಎಲ್ಲ ಡ್ಯಾಮೇಜ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಆಯಿತಾ. ಇಟ್ಸ್ ನಾಟ್ ಲೈಕ್ ಹಿ ಹಸ್ ಅಚೀವ್ಡ್ ಸಮಥಿಂಗ್ ಬಿಗ್. ಸಿಕ್ಕಾಪಟ್ಟೆ ಡ್ಯಾಮೇಜಸ್ ಮಾಡಿದ್ದಾರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು. ಅದನ್ನ ಕವರ್ ಮಾಡೋಕ್ಕೋಸ್ಕರ ಫಿರೋಜ್ ಶಾ ತುಗ್ಲಕ್ ಅವರು ಕೆಲವೊಂದು ಇನಿಷಿಯೇಟಿವ್ಸ್ನ ಟ್ರೈ ಮಾಡ್ತಾರೆ, ಬಟ್ ದ ಥಿಂಗ್ ಇಸ್ ಅದೆಲ್ಲ ಸಕ್ಸಸ್ ಆಗಲ್ಲ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ವಾಟ್ ಆರ್ ಇಸ್ ಇನಿಷಿಯೇಟಿವ್ಸ್ ಆಯಿತಾ. ಫಸ್ಟ್, ದ ವೆರಿ ಫಸ್ಟ್ ಥಿಂಗ್ ಇಸ್ ಇಕ್ತಾ ಸಿಸ್ಟಮ್. ಇಕ್ತಾ ಸಿಸ್ಟಮ್ ನಿಮಗೆ ಗೊತ್ತಿರಬೇಕು, ಹೇಳಿದ್ದೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಇಕ್ತಾ ಸಿಸ್ಟಮ್ ಏನಿದೆ, ಇಕ್ತಾ ಸಿಸ್ಟಮ್ ಅಂದರೆ ಲ್ಯಾಂಡ್ ಇದು ಆಯಿತಾ. ಲ್ಯಾಂಡನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ, ಇಕ್ತಾ ಲ್ಯಾಂಡ್ ಮತ್ತು ಎಂಪರರ್ ಲ್ಯಾಂಡ್ ಅವ್ರ ಸುಲ್ತಾನ್ ಲ್ಯಾಂಡ್ ಅಂತ. ಸೊ ಇಕ್ತಾ ಸಿಸ್ಟಮಲ್ಲಿರುವಂಥ ಇಕ್ತಾ ಲ್ಯಾಂಡಿಂದ ಬರುವಂಥ ದುಡ್ಡಲ್ಲಿ ನೋಬೆಲ್ಸ್ ಏನಿರ್ತಾರೆ ಅವರು ತಮ್ಮ ಸ್ಯಾಲ್ರೀಸ್ನ ಕೂಡ ನೋಡ್ಕೋಬೇಕು, ಅವ್ರ ಕೆಳಗಡೆ ಇಡುವಂಥ ಸ್ಯಾಲ್ರೀಸ್ನ ಕೂಡ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಮಿಲಿಟರಿ ಜನರಲ್ಗೆ ಇಕ್ತಾ ಲ್ಯಾಂಡ್ ಕೊಟ್ಟರೆ ಆ ಲ್ಯಾಂಡಿಂದ ಬರುವಂಥ ರೆವೆನ್ಯೂವಿಂದ ಅವ್ನು ತನ್ನ ಸ್ಯಾಲ್ರೀಸ್ನ ಕೂಡ ನೋಡ್ಕೋಬೇಕು, ಎಲ್ಲ ಸೋಲ್ಜರ್ಸ್ ಸ್ಯಾಲ್ರೀಸ್ನ ಕೂಡ ನೋಡ್ಕೋಬೇಕು, ಎಕ್ಸ್ಟ್ರಾ ಬರುವಂಥ ದುಡ್ಡನ್ನ ಟ್ರೆಷರಿಗೆ ಹಾಕಬೇಕಾಗತ್ತೆ. ಸೊ ಏನಾಗ್ತಿದೆ, ಇಕ್ತಾ ಸಿಸ್ಟಮ್ನ ಯಪ್ಪ ಫಿರೋಜ್ ಶಾ ಅವರು ನೋಬೆಲ್ಸ್ ಮನ್ಸನ್ನ ಗೆಲ್ಲೋಕ್ಕೋಸ್ಕರ ಹೆರಿಡಿಟರಿ ಮಾಡಿಬಿಡ್ತಾರೆ. ಹೆರಿಡಿಟರಿ ಅಂದರೆ ಏನು, ನೀವು ತೀರೋ ಹೋದರೆ ನಿಮ್ಮ ಮಗ ಆ ಸ್ಥಾನಕ್ಕೆ ಬರ್ತಾನೆ, ನಿಮ್ಮ ಮಗ ತೀರೋದ್ರೆ ಅವ್ರ ಮಗ ಆ ಸ್ಥಾನಕ್ಕೆ ಬರ್ತಾನೆ ಅನ್ನೋ ಕಾರಣಕ್ಕೆ ನೋಬೆಲ್ಸ್ನ ಕರೆದು ಗುರು ಕೇಳು, ನೀನು ಹೋದರೆ ನಿನ್ನ ಮಗ ಹೋದರೆ ನಿನ್ನ ಮೊಮ್ಮಗ ಹೋದರೆ ಮರಿನ ಮೊಮ್ಮಗ, ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ವ್ಯಕ್ತಿಗೆ ಆ ಪೊಸಿಷನ್ ಪದೇ ಬರ್ತಾ ಇರುತ್ತೆ. ಸೊ ಇಕ್ತಾ ಸಿಸ್ಟಮ್ನ ನಾನು ಏನು ಮಾಡ್ತಾ ಇದ್ದೇನೆ, ಹೆರಿಡಿಟರಿ ವಂಶ ಪಾರಂಪರವಾಗಿ ಕೂರಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ದಿಸ್ ದ ಫಸ್ಟ್ ಚೇಂಜ್. ಆ್ಯಂಡ್ ಇಕ್ತಾ ಸಿಸ್ಟಮಿಂದ ಏನಾಗುತ್ತೆ, ಇವಾಗ ನೆಪೋಟಿಸಮ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ವೆರಿ ಕ್ಲಿಯರ್ ಅಲ್ವಾ. ನೋಬೆಲ್ಸಲ್ಲಿಗೆ ಏನಾಗುತ್ತೆ, ನೆಪೋಟಿಸಮ್ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ಇದಾದಮೇಲೆ ಎರಡನೇದೇನೆಂದರೆ ಅವರು ಟ್ಯಾಕ್ಸಸ್ ಇಬ್ನು ಬತ್ತೂತಂತೆ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಸಿಕ್ಕಾಪಟ್ಟೆ ಟ್ಯಾಕ್ಸಸ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಇವರು ಏನು ಮಾಡ್ತಾರೆ, ತುಂಬ ಟ್ಯಾಕ್ಸಸ್ನ ಕಮ್ಮಿ ಮಾಡಿ ಇಂಪಾರ್ಟೆಂಟ್ ಟ್ಯಾಕ್ಸಸ್ನ ಮಾತ್ರ ಲೆವಿ ಮಾಡ್ತಾರೆ. ತುಂಬ ಟ್ಯಾಕ್ಸಸ್ನ ಅವರು ಕಂಟ್ರೋಲ್ ಮಾಡ್ತಾ ಬರ್ತಾರೆ. ಸೊ ಯಾವ್ಯಾವ ಟ್ಯಾಕ್ಸಸ್ನ ಅವ್ರು ಕಂಟ್ರೋಲ್ ಮಾಡಿದ್ರು ಅಂತ ಕೇಳಿದ್ರೆ, ಫಸ್ಟ್ ಟ್ಯಾಕ್ಸ್ ಇಸ್ ಜಿಜಿಯಾ ಟ್ಯಾಕ್ಸ್. JIZYA. ನೋಡಿ, ಜಿಜಿಯಾ ಟ್ಯಾಕ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಜಿಜಿಯಾ ಟ್ಯಾಕ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಆರ್ ಅ ನಾನ್ ಮುಸ್ಲಿಮ್, ಫಾರ್ ಎಕ್ಸಾಂಪಲ್ ನೀವು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ವಾಟ್ ಎವರ್, ಇಫ್ ಯು ಆರ್ ಅ ನಾನ್ ಮುಸ್ಲಿಮ್, ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಇದು. ಸಿನ್ಸ್ ಯು ಆರ್ ಅ ನಾನ್ ಮುಸ್ಲಿಂ ರೂಲ್ ಇರೋದ್ರಿಂದ ನಿಮ್ಮನ್ನು ಕಾಪಾಡ್ತೇವೆ, ನಾನ್ ಮುಸ್ಲಿಮ್ಸ್ ಆಗಿರೋ ನಿಮ್ಮನ್ನು ನಾವು ಮುಸ್ಲಿಂ ರೂಲರ್ ಆಗಿದ್ರೂ ಕೂಡ ಕಾಪಾಡ್ತೇವೆ ಅನ್ನೋ ಕಾರಣಕ್ಕೆ ನೀವು ಪ್ರೊಟೆಕ್ಷನ್ ಟ್ಯಾಕ್ಸ್ ಕೊಡಬೇಕಿತ್ತು. ಇದನ್ನ ಜಿಜಿಯಾ ಟ್ಯಾಕ್ಸ್ ಅಂತ ಕರೀತಾರೆ. ತುಂಬ ಜನ ಇದನ್ನು ಪಿಲಿಗ್ರಿಮೇಜ್ ಟ್ಯಾಕ್ಸ್ ಅಂತ ಅನ್ಕೊಳ್ತಾರೆ. ಪಿಲಿಗ್ರಿಮೇಜ್ ಅಂದರೆ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಕಟ್ಟುವಂಥ ಟ್ಯಾಕ್ಸ್ ಅಂತ. ಜಿಜಿಯಾ ಟ್ಯಾಕ್ಸ್ ಇಸ್ ನಾಟ್ ಅ ಪಿಲಿಗ್ರಿಮೇಜ್ ಟ್ಯಾಕ್ಸ್, ಇಟ್ಸ್ ಅ ಪ್ರೊಟೆಕ್ಷನ್ ಟ್ಯಾಕ್ಸ್. ಯು ಪೇ ಟು ದ ಮುಸ್ಲಿಂ ರೂಲರ್ ಸೊ ದಟ್ ಈ ಪ್ರೊಟೆಕ್ಟ್ಸ್ ಯುವರ್ ಲೈಫ್ ಆಯಿತಾ. ಸೊ ಈ ಟ್ಯಾಕ್ಸ್ ಏನಿದೆ, ಇನಿಷಿಯಲ್ ಇದನ್ನು ಬ್ರಾಹ್ಮಿಣ್ಸ್ಗೆ ಹಾಕಿರಲಿಲ್ಲ. ಬ್ರಾಹ್ಮಿಣ್ಸ್ ವೇರ್ ಫ್ರೀ ಫ್ರಮ್ ಪೇಯಿಂಗ್ ದಿಸ್ ಟ್ಯಾಕ್ಸ್. ಬಟ್ ಫಿರೋಜ್ ಶಾ ಅವರು ಬ್ರಾಹ್ಮಿಣ್ಸ್ಗೆ ಕೂಡ ಈ ಟ್ಯಾಕ್ಸ್ನ ಕಟ್ಟಕ್ಕೆ ಹೇಳ್ತಾರೆ. ಮೊದಲು ಇದು ಟ್ಯಾಕ್ಸ್ ಬ್ರಾಹ್ಮಿಣ್ಸ್ಗೆ ಅಪ್ಲೈ ಆಗ್ತಿರಲಿಲ್ಲ, ಬಟ್ ಜಿಜಿಯಾ ಟ್ಯಾಕ್ಸ್ ಏನಿದೆ ಇವಾಗ ಇದು ಬ್ರಾಹ್ಮಿಣ್ಸ್ ಮೇಲೆ ಕೂಡ ಅಪ್ಲೈ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಜಾಕತ್, JAKAT, ಜಾಕತ್. ಇದು ಟ್ಯಾಕ್ಸ್ ಆನ್ ಇನ್ಕಮ್ ಆಫ್ ಮುಸ್ಲಿಮ್ಸ್. ನೆನ್ಪಿಟ್ಕೊಳ್ಳಿ, ಜಿಜಿಯಾ ಟ್ಯಾಕ್ಸ್ ಏನಿದೆ ಇದು ನಾನ್ ಮುಸ್ಲಿಮ್ಸ್ಗೆ. ಜಾಕತ್ ಏನಿದೆ, ಜಾಕತ್ ಇಟ್ಸ್ ದ ಟ್ಯಾಕ್ಸ್ ಆನ್ ಮುಸ್ಲಿಮ್ಸ್ ಫಾರ್ ದ ಪ್ರಮೋಷನ್ ಆಫ್ ಇಸ್ಲಾಂನ ಪ್ರಮೋಟ್ ಮಾಡೋಕ್ಕೋಸ್ಕರ ಮುಸ್ಲಿಮ್ಸ್ ಕಟ್ಟಬೇಕಾಗಿರುವಂಥ ಟ್ಯಾಕ್ಸ್ ಆಗಿರುತ್ತೆ ಇದು ಆಯಿತಾ. ಇದಾದಮೇಲೆ ಕುಜ್ಮಾ.
ಕುಮ್ಸಾ ಅಂತ ಕರೀತಾರೆ ಇದನ್ನ, KHUMSA. ಇದೇನಂದರೆ ನೋಡಿ, ನೀವು ಜನರಲಿ ವಾರ್ಗೆ ಹೋಗ್ತಿರಲ್ವ, ಯುದ್ಧದಲ್ಲಿ ಗೆದ್ದ ಮೇಲೆ ನೀವಲ್ಲಿ ಲೂಟಿ ಮಾಡ್ತೀರಾ, ಮನೆಗೆ ಹೋಗಿ ಚಿನ್ನ ಬೆಳ್ಳಿ ಬಂಗಾರನೆಲ್ಲ ಲೂಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನೀವು 200 kg ಚಿನ್ನನ ಲೂಟಿ ಮಾಡಿ ತೊಗೊಬಂದರೆ ಅದು ನಿಮ್ಮದೇ. ಯಾವ ಸೋಲ್ಜರ್ ಲೂಟಿ ಮಾಡ್ತಾರೋ ಅದು ಅವ್ರದ್ದೇ, ಆಯಿತಾ. ಅದನ್ನೇನು ತೊಗೊಬಂದು ರಾಜನಿಗೆ ಕೊಡಬೇಕಂತ ಇಲ್ಲ. ಬಟ್ ಅದರಲ್ಲೀಗ ಟ್ಯಾಕ್ಸ್ ಕಟ್ಟಬೇಕು ನೀವು. ಫಾರ್ ಎಕ್ಸಾಂಪಲ್ 30% ಟ್ಯಾಕ್ಸ್ ಏನಿದೆ, 200 kg ಚಿನ್ನ ತೊಗೊಂಡಿದೆಯಲ್ಲಪ್ಪ, ಅದರಲ್ಲಿ 30% ನನಗೆ ರಾಜನಿಗೆ ಕೊಡಬೇಕು, ಮಿಕ್ಕಿದ್ದು 70% ನೀನು ಇಟ್ಕೊ ಅಂತ ಹೇಳ್ತಾರೆ. ಟ್ಯಾಕ್ಸ್ ಆನ್ ವಾರ್ ಬೂಟಿ. ಸೊ ವಾರ್ಗೆ ಹೋಗೋ ರೀಸನ್ ಇದೆ ನೋಡಿ. ಈ ಸೈನಿಕರು ಏನಿದ್ದಾರೆ, ಪ್ರಾಣದ ಮೇಲೆ ಒತ್ತೆ ಇಟ್ಕೊಂಡೆಲ್ಲ ಯುದ್ಧಕ್ಕೆ ಹೋಗಬೇಕಂದ್ರೆ ದೇರ್ ಶುಡ್ ಬಿ ಎ ಸ್ಟ್ರಾಂಗ್ ರಿವಾರ್ಡ್, ಆ್ಯಂಡ್ ದಟ್ ರಿವಾರ್ಡ್ ಇಸ್ ವಾರ್ ಬೂಟಿ. ಯುದ್ಧದಲ್ಲಿ ಸಿಗುವಂಥ ಹಣ ಏನಿದೆ ಅದನ್ನು ತಗೊಂಡು ಅವರ ಮನೆಯಲ್ಲೇ ಬಳಸ್ಕೋಬೋದು. ಅದನ್ನ ಟ್ಯಾಕ್ಸ್ ಬೂಟಿ ಅಂತ ವಾರ್ ಬೂಟಿ ಅಂತ ಕರೀತಾರೆ. ಯುದ್ಧದಲ್ಲಿ ಸಿಗುವಂಥ ಚಿನ್ನ ಬೆಳ್ಳಿ ದುಡ್ಡೇನಿದೆ ಅದು ಸೋಲ್ಜರ್ಸ್ಗೆನೆ. ಬಟ್ ಇವಾಗ ಅದರಲ್ಲಿ ಕೆಲವೊಂದು ಭಾಗ, ಒಂದು ಟ್ಯಾಕ್ಸ್ ಪಾರ್ಟ್ನ ರಾಜ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದಾದಮೇಲೆ ಲಾಸ್ಟ್ ಖರಜ್ ಇಸ್ ಲ್ಯಾಂಡ್ ಟ್ಯಾಕ್ಸ್. ಪ್ರತಿಯೊಬ್ಬರು ಕಟ್ಟಬೇಕು. ನಿಮ್ಮ ಹತ್ರ ಲ್ಯಾಂಡ್ ಇದ್ದರೆ, ತೆರಿಗೆ ಇದ್ದರೆ ಅದನ್ನು ನೀವೆಲ್ಲರೂ ಕಟ್ಟಬೇಕಂತ ಕೂಡ ಹೇಳ್ತಾರೆ. ದಿಸ್ ಇಸ್ ಒನ್ ಮೋರ್ ಥಿಂಗ್ ಆಫ್ ದ ಇನಿಷಿಯೇಟಿವ್ಸ್ ಹಿ ಹ್ಯಾಸ್ ಟೇಕನ್. ನೋಡಿ ಇಲ್ಲಿ ಯಾವ ಥರ ಇನಿಷಿಯೇಟಿವ್ಸ್ ತೊಗೊಂಡಿದ್ದಾನೆ. ಫಸ್ಟ್ ಆಫ್ ಆಲ್ ಹಿ ಹ್ಯಾಸ್ ಮೇಡ್ ಅ ಟ್ಯಾಕ್ಸೇಷನ್ ಇನಿಷಿಯೇಟಿವ್ಸ್ ಅಲ್ವಾ. ಒಂದು ಟ್ಯಾಕ್ಸೇಷನ್ ಇನಿಷಿಯೇಟಿವ್ಸ್ ಮಾಡಿದ್ದಾರೆ. ಇನ್ನೊಂದನ್ನು ಏನು ಮಾಡಿದ್ದಾರೆ, ಒಂದು ಟ್ಯಾಕ್ಸೇಷನ್ ಇನಿಷಿಯೇಟಿವ್ಸ್ ಮಾಡಿದ್ದಾರೆ. ಇದಾದಮೇಲೆ ಇನ್ನೂ ತುಂಬ ಇನಿಷಿಯೇಟಿವ್ಸ್ ಇದೆ. ಸೊ 1 by 1 ನೋಡ್ತಾ ಹೋಗೋಣ. ಈಗ ದ ಸೆಕೆಂಡ್ ಇಂಪಾರ್ಟೆಂಟ್ ಒನ್ ಇಸ್ ಇಕ್ತಾ ಸಿಸ್ಟಮ್ನವರು ಹೆರಿಡಿಟರಿ ಕೂಡ ಮಾಡಿದ್ದಾರೆ. ಇದಾದಮೇಲೆ ಈಗ ಮೂರನೇದು ಏನಂದರೆ, ಅವರು ಕೆಲವೊಂದು ಇರಿಗೇಷನ್ ಪ್ರಾಜೆಕ್ಟ್ಸ್ನ ಕೂಡ ಮಾಡ್ತಾರೆ. ನೀರಾವರಿ ಯೋಜನೆಗಳನ್ನ ಕೂಡ ಮಾಡ್ತಾರೆ. ಇನ್ ನಾರ್ತ್ ವೆಸ್ಟರ್ನ್ ಪಾರ್ಟ್ಸ್, ನಾರ್ತ್ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ. ಓಕೆ, ಉತ್ತರ, ನಾರ್ತ್ ಅಂದರೆ ಉತ್ತರ, ಪೂರ್ವ ಪಶ್ಚಿಮ. ಸೊ ದಿಸ್ ಇಸ್ ಉತ್ತರ ಆ್ಯಂಡ್ ಉತ್ತರ ಪಶ್ಚಿಮ ರೀಜನಲ್ಲಿ, ನಾರ್ತ್ ವೆಸ್ಟರ್ನ್ ಪಾರ್ಟ್ಸಲ್ಲಿ ಇರಿಗೇಷನ್ ಫೆಸಿಲಿಟೀಸ್ನ ಮಾಡ್ತಾರೆ. ನೀರಾವರಿ ಫೆಸಿಲಿಟೀಸ್ನ ಮಾಡಿಕೊಡ್ತಾರೆ. ಇದಾದಮೇಲೆ ಒಂದು ಮ್ಯಾರೇಜ್ಗೋಸ್ಕರನೇ, ಬಡ ಹೆಣ್ಣು ಮಕ್ಕಳ ಮದುವೆ ಮಾಡೋಕ್ಕೋಸ್ಕರನೇ ಒಂದು ಡಿಪಾರ್ಟ್ಮೆಂಟ್ನ ರೆಡಿ ಮಾಡ್ತಾರೆ. ದಟ್ ಈಸ್ ದಿವಾನ್ ಎ ಖೈರತ್ ಅಂತ. ಈ ಡಿಪಾರ್ಟ್ಮೆಂಟ್ದು ಮೋಟಿವ್ ಏನಂದರೆ, ಬಡ ಹೆಣ್ಮಕ್ಳು ಏನಿರ್ತಾರೆ, ಯಾರಿಗೆ ಮದುವೆ ಆಗೋಕ್ಕೆ ಆಸೆ ಇದ್ದರೂ ಕೂಡ ವರದಕ್ಷಿಣೆ ಕೊಡೋಕ್ಕಾಗಲ್ಲ ಅಥವಾ ಮದುವೆನ ಎಂಗೇಜ್ ಮಾಡೋಕ್ಕಾಗಲ್ವೋ ಅಂಥವ್ರಿಗೋಸ್ಕರ ಕೆಲವೊಂದು ಫಂಡ್ಸ್, ಫಿನಾನ್ಷಿಯಲ್ ಸಪೋರ್ಟ್ ಕೊಡ್ತಾರೆ ಫಾರ್ ಪುವರ್ ಪೀಪಲ್ ಇನ್ ಮ್ಯಾರೇಜ್ ಆಫ್ ದೇರ್ ಡಾಟರ್ಸ್. ನಿಮ್ಮ ಹೆಣ್ಮಗು ಮದುವೆ ಮಾಡೋಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ಲ ಅಂದರೆ ನೀವಿಲ್ಲಿ ಬಂದು ಫಿನಾನ್ಷಿಯಲ್ ಹೆಲ್ಪ್ನ ತೊಗೋಬೋದು. ಅದನ್ನು ದಿವಾನ್ ಎ ಖೈರತ್ ಅಂತಾರೆ. ಇರಿಗೇಷನ್ ಫೆಸಿಲಿಟಿ ಮಾಡಿದ್ದಲ್ಲಿ ನಾರ್ತ್ ವೆಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ. ಓಕೆ, ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಸ್ ಟೆರಿಟರಿ. ಇದಾದಮೇಲೆ ಅಣ್ಣ ಇನ್ನೊಂದು ಕೂಡ ಮಾಡ್ತಾರೆ. ದಟ್ ಈಸ್ ತುಂಬ ಮ್ಯಾಂಗೋ ಗಾರ್ಡನ್ಸ್ನ ಉತ್ಪನ್ನ ಮಾಡಿಸ್ತಾರೆ. ಮ್ಯಾಂಗೋ ಗಾರ್ಡನ್ಸ್ ಅಂದರೆ ಮಾವಿನ ಹಣ್ಣಿನ ಗಿಡಗಳನ್ನ ಹಾಕಿ ದೊಡ್ಡ ಗಾರ್ಡನ್ಸ್ ಮಾಡ್ತಾರೆ. ಗಾರ್ಡರ್ನ ಕನ್ನಡದಲ್ಲಿ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಪಾರ್ಕಲ್ಲಿ ನೋಡಿರ್ತಿರಲ್ಲ ಗಾರ್ಡನ್ಸ್, ಲಾಲ್ಬಾಗ್ ಗಾರ್ಡನ್ ಗೊತ್ತಾ, ಬೊಟಾನಿಕಲ್ ಗಾರ್ಡನ್ಸ್. ಅದು ಗಾರ್ಡನ್ಸ್ ಅಂದರೆ ತುಂಬ ಗಿಡ ಮರಗಳಿರುವಂಥ ಜಾಗ. ಕನ್ನಡದಲ್ಲಿ ಇದನ್ನೇನಂತಾರೆ ಅಂತ ಕೂಡ ನಾನು ನಾಲ್ಗೆ ತಿರುಗ್ತಾ ಇಲ್ಲ, ಇರಲಿ ಬಿಡಿ, ಆಯಿತಾ. ಇದಾದಮೇಲೆ ಲಾಸ್ಟ್ ಒನ್ ಇಸ್, ಈ ಮೊಹಮ್ಮದ್ ಬಿನ್ ತುಗ್ಲಕ್ ಟೈಮಲ್ಲಿ ಎಕ್ಸ್ಟ್ರೀಮ್ ಪನಿಷ್ಮೆಂಟ್ಸ್ ಏನಿತ್ತು, ಕೈ ಕಿತ್ತಾಕೋದು, ಕಾಲು ಕಿತ್ತಾಕೋದು, ಪ್ರಾಣ ತೆಗೆಯೋದು, ದೇಹ ಹೊಲಿಯೋದು, ಇದನ್ನೆಲ್ಲ ಬಿಟ್ಟು ಅವ್ರು ಸ್ವಲ್ಪ ಸಿಂಪ್ಲಿಫೈ ಮಾಡ್ತಾರೆ. ಎಕ್ಸ್ಟ್ರೀಮ್ ಪನಿಷ್ಮೆಂಟ್ಸ್ನ ಕಮ್ಮಿ ಮಾಡಿ ಒಂದು ಕಾಮನ್ ಪನಿಷ್ಮೆಂಟ್ನ ತೊಗೊಬರ್ತಾರೆ. ಆಗಿನ ಕಾಲದಲ್ಲಿ ದೇಶಸೆ ಹ್ಯಾಂಗ್ ಮಾಡಿದ್ರೆ ಎಲ್ಲರನ್ನೂ ಹ್ಯಾಂಗ್ ಮಾಡುವಂಥದ್ದು. ಓಕೆ, ಅವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಎಕ್ಸ್ಟ್ರೀಮ್ ಫಾರ್ಮ್ಸಲ್ಲಿ ಮಾಡ್ತಾಯಿದ್ರು. ಫಿರೋಜ್ ಶಾ ತುಗ್ಲಕ್ ಅವರು ಸ್ವಲ್ಪ ಸಿಂಪ್ಲಿಫೈ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಜನರ ಮಧ್ಯದಲ್ಲಿ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಬರೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಸೊ ವಾಟ್ ಆರ್ ದಿ ಇನಿಷಿಯೇಟಿವ್ಸ್ ಆಫ್ ಫಿರೋಜ್ ಶಾ ತುಗ್ಲಕ್? ಫಿರೋಜ್ ಶಾ ತುಗ್ಲಕ್ ಅವ್ರದ್ದು ಫಸ್ಟ್ ಇಕ್ತಾ ಸಿಸ್ಟಮ್ ಹೆರಿಡಿಟರಿ ಮಾಡಿದ್ರು. ಸೆಕೆಂಡ್ ಒನ್ ಟ್ಯಾಕ್ಸಸ್ನ ಕಮ್ಮಿ ಮಾಡಿದ್ರು. ಮೂರನೇದು ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅಥವಾ ಅವ್ರ ರೂಲಲ್ಲಿ ಕೆನಲ್ಸ್ ಆ್ಯಂಡ್ ಇರಿಗೇಷನ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ದಿವಾನೆ ಖೈರತ್ ಅನ್ನೋ ಡಿಪಾರ್ಟ್ಮೆಂಟಲ್ಲಿ ಬಡ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾ ಇದ್ದಾರೆ. ಮ್ಯಾಂಗೋ ಗಾರ್ಡನ್ಸ್ನ ಹುಟ್ಟಾಕಿದ್ದಾರೆ. ಇದಾದಮೇಲೆ ಲಾಸ್ಟ್ ಒನ್ ಇಸ್ ಎಕ್ಸ್ಟ್ರೀಮ್ ಕ್ಯಾಪಿಟಲ್ ಪನಿಷ್ಮೆಂಟ್ಸ್ ಏನಿತ್ತು ಮೊಹಮ್ಮದ್ ಬಿನ್ ತುಗ್ಲಕ್ ಟೈಮಲ್ಲಿ, ಸೊ ಫಿರೋಜ್ ಶಾ ತುಗ್ಲಕ್ ಅವರು ಅದನ್ನ ಕಮ್ಮಿ ಮಾಡ್ತಾ ಬರ್ತಾರೆ. ಇದಾದಮೇಲೆ ಫಿರೋಜ್ ಶಾ ತುಗ್ಲಕ್ ಅವರು ತೀರ್ ಹೋದ್ಮೇಲೆ ಅವರಿಗೆ ಬಂದಂಥ ಸಕ್ಸಸಸ್ ಏನಿರ್ತಾರೆ ಅವ್ರು ತುಂಬ ವೀಕ್ ಆಗಿರ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ಅದೇ ಟೈಮಲ್ಲಿ ಅಮೀರ್ ತಿಮೂರ್ ಅವರು ಇವ್ರ ಟೆರಿಟರಿ ಮೇಲೆ ದಂಡಯಾತ್ರೆ ಮಾಡ್ತಾರೆ. ಈ ಸ್ಟಾರ್ಟೆಡ್ ಇನ್ವೇಡಿಂಗ್ ದಿಸ್ ಟೆರಿಟರೀಸ್. ಅಮೀರ್ ತಿಮೂರ್ ಅವರು ಇದ್ರ ಮೇಲೆ ಇನ್ವೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನಾವು ತುಂಬ ವೀಕ್ ಆಗಿದ್ದಾರೆ ಅಂತ. ಬಿಕಾಸ್ ಅವ್ರು ಯಾವಾಗ ಇನ್ವೇಷನ್ಸ್ ಮಾಡ್ತಾರೋ ಡೆಲ್ಲಿ ಸಲ್ತನತ್ ಮೇಲೆ, ಅವ್ರನ್ನ ಕಾಪಾಡ್ಕೊಳಕ್ಕಾಗಲ್ಲ. ಹಿ ಈಸ್ ಏಬಲ್ ಟು ಆರಾಮ್ಸೆ ಅಟ್ಯಾಕಸ್ ಆ್ಯಂಡ್ ಆರಾಮ್ಸೆ ಡಿಫೀಟ್ ದೆಮ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅಮೀರ್ ತಿಮೂರ್ ಅವ್ರ ಜೊತೆ ಇದ್ದಂಥ ಒಬ್ಬ
ಒಬ್ಬ ಜನರಲ್, ಆರ್ಮಿ ಜನರಲ್, ಅಮೀರ್ ತಿಮೂರ್ ಟೀಮಲ್ಲೇ ಇದ್ದಂಥ ಒಬ್ಬ ಆರ್ಮಿ ಜನರಲ್ ಕೊನೆಗೆ ಈ ತುಗ್ಲಕ್ಸ್ನ ಸೋಲಿಸಿ, ಕಂಪ್ಲೀಟ್ಲಿ ಸೋಲಿಸಿ ಸೈಯದ್ ಡೈನೆಸ್ಟಿನ ಸ್ಥಾಪನೆ ಮಾಡ್ತಾರೆ. ಸೊ ಸೈಯದ್ ಡೈನೆಸ್ಟಿನ ಸ್ಥಾಪನೆ ಮಾಡೋದು ಯಾರು? ಅಮೀರ್ ತಿಮೂರ್ ಆರ್ಮಿಲಿದ್ದಂಥ ಒಬ್ಬ ಮಿಲಿಟ್ರಿ ಜನರಲ್. ಓಕೆ, ಅವ್ರ ಹೆಸರು KHIZRA, ಖೈಜ್ರಾ ಖಾನ್ ಅಂತ. ಸೊ ಖೈಜ್ರಾ ಖಾನ್ ಅವರು ಕೊನೆಯಾಗಿ ಇದ್ದಂಥ ತುಗ್ಲಕ್ ರೂಲರ್ನ ಸೋಲಿಸಿ ಸೈಯದ್ ಡೈನೆಸ್ಟಿನ ಸ್ಥಾಪನೆ ಮಾಡ್ತಾರೆ. ಬಟ್ ಸೈಯದ್ ಡೈನೆಸ್ಟಿ ಅಷ್ಟೊಂದು ಪವರಲ್ಲಿ ಇರಲ್ಲ, ಇಟ್ಸ್ ಅ ಸ್ಮಾಲ್ ಟಾಪಿಕ್. ಸೈಯದ್ ಅವ್ರು ಆದಮೇಲೆ ನೆಕ್ಸ್ಟ್ ಲೋಧಿ ಅವ್ರು ಬರ್ತಾರೆ. ಸೊ ನೆಕ್ಸ್ಟ್ ಅದೆರಡನ್ನ ನೋಡೋಣ. ಇದಾದಮೇಲೆ ಡೆಲ್ಲಿ ಸಲ್ತನೇಟ್ ಕಂಪ್ಲೀಟ್ ಆಗುತ್ತೆ, ದೆನ್ ವಿ ಕ್ಯಾನ್ ಗೋ ಟು ಮುಗಲ್ಸ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಈ ನೋಟ್ಸ್ ಎಲ್ಲ ಏನಿದೆ, ವಾಟ್ ಎವರ್ ಐ ಹ್ಯಾವ್ ಡಿಕ್ಟೇಟೆಡ್ ಹಿಯರ್, ಆಲ್ ದ ನೋಟ್ಸ್ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್ ಅಟ್ AIAS ಕನ್ನಡ. ದ ಓನ್ಲಿ ಥಿಂಗ್ ಈಸ್ ನೋಟ್ಸ್ ಇಂಗ್ಲೀಷಲ್ಲಿ ಇದೆಯಪ್ಪ, ಬಿಕಾಸ್ ನನಗೆ ಕನ್ನಡ ಅಷ್ಟು ಬರೆಯೋಕ್ಕೆ ಬರಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ. ಓಕೆನಾ? ಜೈ.